ಅತಿಥಿ ಅಭ್ಯಾಗತರಿಗೆ ಸಜ್ಜನ ಬಂಧುಗಳಿಗೆ ವಂದಿಸಿ ಇವತ್ತಿನ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಆನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ, ಶಾಂತಿವನ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ 31ನೇ ವರ್ಷದ ರಾಜ್ಯ ಮಟ್ಟದ ಜ್ಞಾನರಥ ಮತ್ತು ಜ್ಞಾನಪಥ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳನ್ನಾಧರಿಸಿದ ಸ್ಪರ್ಧೆಗಳ ಪುರಸ್ಕಾರ ಪ್ರದಾನ ಸಮಾರಂಭ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ವಹಿಸಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪುರಸ್ಕಾರ ಪ್ರದಾನ ಮಾಡಲಿಕ್ಕೆ ಇರುವವರು ಬೆಳತಂಗಡಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಅವರು ಇನ್ನಷ್ಟೇ ಬರಲಿಕ್ಕಿದ್ದಾರೆ. ಅಂತೆಯೇ ಕಾರ್ಯಕ್ರಮದಲ್ಲಿ ಶುಭಾಶಂಸನೆಯನ್ನು ಮಾಡಲಿಕ್ಕಿರುವವರು ಜೀವನ ಮೌಲ್ಯ ಮತ್ತು ಹಾಸ್ಯದ ವಿಷಯ ಕುರಿತಾದಂತಹ ಭಾಷಣವನ್ನು ಮಾಡುವಂತ ಉಡುಪಿಯ ಶ್ರೀಮತಿ ಸಂಧ್ಯಾ ಶೆಣೈ ಅವರು ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. ಅಂತೆಯೇ ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು, ಶಾಂತಿವನ ಟ್ರಸ್ಟ್ ನ ಟ್ರಸ್ಟಿಯಾದ ಡಾಕ್ಟರ್ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ವೇದಿಕೆಯಲ್ಲಿ ಅಲಂಕರಿಸಲಿಕ್ಕಿದ್ದಾರೆ. ಅಂತೆಯೇ ಕಾರ್ಯಕ್ರಮದಲ್ಲಿ ಶಾಂತಿವನ ಟ್ರಸ್ಟ್ ನ ಕಾರ್ಯದರ್ಶಿಯಾದ ಶ್ರೀ ಯು ಜಗನ್ನಾಥ್ ಇವರು ಉಪಸ್ಥಿತರಿದ್ದಾರೆ. ಶಾಂತಿವನ ಟ್ರಸ್ಟ್ ನ ನಿರ್ದೇಶಕರಾದ ಡಾಕ್ಟರ್ ಐ ಶಶಿಕಾಂತ್ ಜೈನ್ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಇಂದಿನ ಈ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಸಮಾರಂಭವನ್ನ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳದ ವಿದ್ಯಾರ್ಥಿಗಳು ನಿರ್ವಿಘ್ನಪೂರ್ಣ ಪರಿಸಮಾಪ್ತಿಗೋಸ್ಕರ ಆರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ. ಬಯಸೋ ಮನದ ಒಳಗೆ
ಶ್ರಾವ್ಯವಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿದ ಧರ್ಮಸ್ಥಳದ SDM ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಭ್ಯಾಗತರನ್ನ ಸ್ವಾಗತಿಸುತ್ತಿದ್ದಾರೆ. ಶಾಂತಿವನ ಟ್ರಸ್ಟ್ನ ನಿರ್ದೇಶಕರಾದ ಡಾಕ್ಟರ್ ಶಶಿಕಾಂತ್ ಜೈನ್ ಅವರು ಪ್ರಾಸ್ತಾವಿಕ ನುಡಿಗಳೊಂದಿಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಚತುರ್ವಿಧ ದಾನ ಪರಂಪರೆಗೆ ಹೆಸರಾದಂತಹ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಗ್ರಾಮಸ್ಥರಿಗೆ ಅಮ್ಮನವರಿಗೆ ಪ್ರಣಾಮ ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಪ್ರೀತಿಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ ಹಾಗೂ ತೀರ್ಪುಗಾರರೇ ಹಾಗೂ ಮಾಧ್ಯಮ ಮಿತ್ರರೇ, ಕಳೆದ 31 ವರ್ಷಗಳಿಂದ ವಿಶೇಷವಾಗಿ ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಪುಸ್ತಕ ವಿತರಿಸಿ ಸ್ಪರ್ಧೆ ಮಾಡುವಂತ ನಮ್ಮ ಈ ಕಾರ್ಯಕ್ರಮ ಈ ವರ್ಷ 1 ಲಕ್ಷ ಜ್ಞಾನರಥ ಹಾಗೂ ಜ್ಞಾನಪಥ ಅನ್ನುವಂತಹ ಪುಸ್ತಕಗಳನ್ನು ಜಿಲ್ಲೆಯಾದ್ಯಂತ ನಾವು ವಿತರಿಸಿದ್ದೇವೆ. ಸುಮಾರು 7600 ವಿಜೇತ ವಿದ್ಯಾರ್ಥಿಗಳು ಪ್ರತಿ ಶಾಲೆಯಿಂದ ಭಾಗವಹಿಸಿದ್ದಾರೆ. ಅದೇ ರೀತಿ 2650 ಶಿಕ್ಷಕರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದಲ್ಲದೆ ಕಳೆದ 30 ವರ್ಷಗಳಿಂದ 25,23,000 ಮೌಲ್ಯ ಶಿಕ್ಷಣದ ಪುಸ್ತಕಗಳನ್ನು ವಿತರಿಸಿ ನಾವು ಸ್ಪರ್ಧೆ ಮಾಡಿದ್ದೇವೆ. ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಇಂದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿ ಆತ್ಮವಿಶ್ವಾಸದಿಂದ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ತುಂಬಾ ಸಂತೋಷದ ವಿಷಯ. ಇದಕ್ಕೆ ವಿಶೇಷವಾಗಿ ಶಿಕ್ಷಣ ಇಲಾಖೆ ಸಹ ನಮಗೆ ಸಹಕಾರ ನೀಡುತ್ತಿದ್ದಾರೆ. ಅವರನ್ನು ಸಹ ಅಭಿನಂದಿಸುತ್ತಾ, ಈ ದಿವಸ ಜ್ಞಾನರಥ ಹಾಗೂ ಜ್ಞಾನಪಥ ಅನ್ನುವಂತಹ ಇದರ ರಾಜ್ಯ ಮಟ್ಟದ ಸ್ಪರ್ಧೆ ಬೆಳಿಗ್ಗೆ ನಡೆದಿದೆ. ಈಗ ಪುರಸ್ಕಾರ ಸಮಾರಂಭ. ಈ ಸಮಾರಂಭದ ವೇದಿಕೆಯಲ್ಲಿ ಅಲಂಕಾರ ಮಾಡಿರುವಂತಹ ನಮ್ಮೆಲ್ಲರ ಪೂಜ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರಣಾಮಗಳೊಂದಿಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರತಿ ವರ್ಷ ಈ ಪುಸ್ತಕ ಹೊರಗೆ ತರಲು ಮಕ್ಕಳ ಮನೋಧರ್ಮಕ್ಕೆ ಅನುಗುಣವಾಗಿ ಎಲ್ಲ ಲೇಖನಗಳನ್ನು ಸಿದ್ಧತೆಗೊಳಿಸಲಿಕ್ಕೆ ನಮಗೆ ಸಹಕಾರ ನೀಡುವಂತಹ ನಮ್ಮ ಯೋಜನೆಯ ಟ್ರಸ್ಟಿಗಳು ಗೌರವಾನ್ವಿತ ಮಾತೃಶ್ರೀ ಹೇಮಾವತಿ ಅಮ್ಮನವರನ್ನು ನಿಮ್ಮೆಲ್ಲರ ಪರವಾಗಿ ಗೌರವದಿಂದ ಪ್ರಣಾಮಗಳೊಂದಿಗೆ ಸ್ವಾಗತಿಸುತ್ತಿದ್ದೇವೆ. ಪ್ರತಿ ವರ್ಷ ಮಕ್ಕಳಿಗೆ ವಿಶೇಷ ಜ್ಞಾನ, ಸಂಸ್ಕಾರ ಮತ್ತು ಜೀವನ ಶಿಕ್ಷಣ ಕೊಡಲಿಕ್ಕೆ ಅತಿಥಿಗಳನ್ನು ನಾವು ಬರಮಾಡಿಕೊಳ್ತಿದ್ದೇವೆ. ಈ ದಿವಸ ಹಾಸ್ಯ ಭಾಷಣದ ಮೂಲಕ ಜೀವನ ಮೌಲ್ಯದ ಸಂದೇಶ ನೀಡುವಂತಹ ಗೌರವಾನ್ವಿತ ಶ್ರೀಮತಿ ಸಂಧ್ಯಾ ಶೆಣೈ ಅವರ ಮಾತಿನಲ್ಲಿ ಹೇಳುವುದಾದ್ರೆ ತೂಕದ ವ್ಯಕ್ತಿಯನ್ನು ನಾವು ಈ ಸಲ ಕರೆಸಿದ್ದೇವೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನಮ್ಮ ಈ ಯೋಜನೆಯ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಯು ಜಗನ್ನಾಥ್ ಸರ್ ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದೇವೆ. ಇವತ್ತು ನಡೆಸಿದಂತಹ ಸ್ಪರ್ಧೆಗೆ ತೀರ್ಪುಗಾರರಿಗೆ ಆಗಮಿಸಿದ ಎಲ್ಲ ಗೌರವಾನ್ವಿತ ತೀರ್ಪುಗಾರರು ಅವರನ್ನು ಸಹ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಕ್ಷೇಮವನದ ನಿರ್ದೇಶಕರು ಶ್ರೀಮತಿ ಶ್ರದ್ಧಾ ಅಮಿತ್ ರವರು ಈ ಕಾರ್ಯಕ್ರಮ ಆಗಮಿಸಿದರೆ ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಶಾಲೆಗಳಿಂದ ಬಂದಂತಹ ಶಿಕ್ಷಕರು, ಪ್ರೀತಿಯ ವಿದ್ಯಾರ್ಥಿಗಳನ್ನು ಹಾಗೂ ಈ ಸಂಸ್ಥೆಯ ಎಲ್ಲ ವಿಭಾಗದ ಮುಖ್ಯಸ್ಥರನ್ನು ಅಭಿಮಾನಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಜನಮಾನಸಕ್ಕೆ ಪ್ರಚಾರ ಮಾಡುವಂತಹ ದೃಶ್ಯ ಮಾಧ್ಯಮ ಹಾಗೂ ಮಾಧ್ಯಮ ಮಿತ್ರರನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಕಥಕ್ ನೃತ್ಯವನ್ನು ಮಾಡುವಂತಹ SDM ಕಲಾವೃಂದ ಇಲ್ಲಿಯ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ
ಆಗಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಗೌರವಾರ್ಪಣೆ ಮಾಡುವಂತಹ ಸಮಯ. ಪರಮ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಶ್ರೀ ಚಿದಾನಂದ ಪಟಗಾರ, ಶಿಕ್ಷಕರು, ಭಟ್ಕಳ ಇವರು ಆಗಮಿಸಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರಿಗೆ ಶ್ರೀಮತಿ ತಾರಾಮಣಿ, ಶಿಕ್ಷಕರು, ಚಿಕ್ಕಮಗಳೂರು ಇವರು ಗೌರವಾರ್ಪಣೆ ಮಾಡುವಂತೆ ಕೇಳಿಕೊಳ್ತೇನೆ. ಚೇತನ ಶಿಕ್ಷಣ ಇಲಾಖೆ ಬೆಳಗಾವಿಯವರು ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ಮತ್ತೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇವತ್ತಿನ ಶುಭಾಶಂಸನೆಯನ್ನು ಮಾಡಲಿಕ್ಕಿರುವ ಶ್ರೀಮತಿ ಸಂಧ್ಯಾ ಶಣೈ ಅವರಿಗೆ ಶ್ರೀಮತಿ ಆರತಿ, ಶಿಕ್ಷಕರು, ಕುಂದಾಪುರ ಇವರು ಗೌರವಾರ್ಪಣೆ ಮಾಡಬೇಕು. ಶಾಂತಿವನ ಕೃಷ್ಣ ಕಾರ್ಯದರ್ಶಿಯಾದ ಶ್ರೀ ಜಗನ್ನಾಥ್ ಅವರು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಇವರಿಗೆ ಶ್ರೀ ಕಾಂತರಾಜು, ಶಿಕ್ಷಕರು, ಕಡೂರು ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಶ್ರೀಮತಿ ಶ್ರದ್ಧಾ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಶ್ರೀಮತಿ ಸುಮಂಗಲ, ಶಿಕ್ಷಕರು ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಶಾಂತಿವನ ಟ್ರಸ್ಟ್ನ ನಿರ್ದೇಶಕರಾದ ಡಾಕ್ಟರ್ ಶಶಿಕಾಂತ್ ಅವರು ವೇದಿಕೆಗೆ ಉಪಸ್ಥಿತರಿದ್ದಾರೆ. ಇವರಿಗೆ ಶ್ರೀ ನಿತ್ಯಾನಂದ ಪಟ್ರೆ, ವಿಶ್ರಾಂತ ಉಪಸಂಪಾದಕರು, ಉದಯವಾಣಿ ಪತ್ರಿಕೆ ಇವರು ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲ ಅತಿಥಿಗಳಿಗೆ ಮೊದಲನೇ ಸ್ವಾಗತವನ್ನು ವಹಿಸಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜ್ಞಾನ ರಥ ಮತ್ತು ಜ್ಞಾನ ಪಥ ಎನ್ನತಕ್ಕಂಥ ಪುಸ್ತಕವನ್ನು ಅವಲಂಬಿಸಿ ವಿವಿಧ ಸ್ಪರ್ಧೆಗಳು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸಂಪನ್ನಗೊಂಡಿವೆ. ಈ ಸ್ಪರ್ಧೆಗಳಲ್ಲಿ ವಿಶೇಷ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಪ್ರತಿಭೆಯನ್ನ ಇಲ್ಲಿ ವ್ಯಕ್ತಪಡಿಸಲಿದ್ದಾರೆ. ಮೊದಲಿಗೆ ಪ್ರಾಥಮಿಕ ಶಾಲೆಯ ಶ್ಲೋಕ ಕಂಠಪಾಠ ಸ್ಪರ್ಧೆಯಲ್ಲಿ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ದಕ್ಷಿಣ ಕನ್ನಡದ ಕುಮಾರಿ ಸ್ವಸ್ತಿ ವಿ ಇವರು ವೇದಿಕೆಗೆ ಬಂದು ಶ್ಲೋಕ ಕಂಠಪಾಠವನ್ನ ಪ್ರಸ್ತುತಪಡಿಸಿದರು. ಶ್ರೀ ಮಂಜುನಾಥಾಯ ನಮಃ. ಹರಿ ಓಂ. ಉಳ್ಳಲ್ಲಿ ಗುಣದೊಲ್ಲ ಉಳ್ಳಲ್ಲಿ ಗುಣದೊಲ್ಲ ಉಳ್ಳಲ್ಲಿ ಗುಣದೊಲ್ಲ ಉಳ್ಳಲ್ಲಿ ಗುಣದೊಲ್ಲ ನಾನಗೊಡೆಗೊಲ್ಲ ನವನೊಡನೆ
वाचिक्रियायाञ्च साधूनामेकरूपता साधूनामेकरूपता सुवर्णपुष्पा पृथिवीं चिन्वन्ति पुरुषाश्रयः शूरश्च कृतविद्यश्च यश्च जानाति सेवितुं सुवर्णपुष्पा पृथिवीं चिन्वन्ति पुरुषाश्रयः शूरश्च कृतविद्यश्च यश्च जानाति सेवितुं यश्च जानाति सेवितुं यश्च जानाति सेवितुं ಅಭಿನಂದನೆಗಳು. ಪ್ರಾಥಮಿಕ ಶಾಲೆಯ ಭಾಷಣ ವಿಭಾಗದಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಸ್ವಾಯತ್ತ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಕುಮಾರಿ ಮಾನ್ಯಶ್ರೀ ವೇದಿಕೆಗೆ ಬಂದು ತನ್ನ ಭಾಷಣವನ್ನು ಪ್ರಸ್ತುತಪಡಿಸಬೇಕು. ಕುಮಾರಿ ಮಾನ್ಯಶ್ರೀ. ಓಂ ಶ್ರೀ ಮಂಜುನಾಥಾಯ ನಮಃ. ಯದಾ ಯದಾ ಹಿ ಧರ್ಮಸ್ಯ ತಾನಿರ್ಭವತಿ ಭಾರತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಯಾವಾಗ ಈ ಭೂಮಿಯಲ್ಲಿ ಧರ್ಮಚಾರಿ ಅಧರ್ಮ ತಾಂಡವ ಮಾಡಲು ಆರಂಭಿಸುತ್ತದೆಯೋ ಆವಾಗೆಲ್ಲ ನಾನು ಮತ್ತೆ ಮತ್ತೆ ಹುಟ್ಟುತ್ತೇನೆ. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಭಯಪೀಡಿತನಾಗಿದ್ದ ಅರ್ಜುನನಿಗೆ ಅಭಯ ನೀಡುತ್ತಾ ಉಸಿರಿದ ಭಗವದ್ವಾಣಿ ಇದು. ಅಂತೆಯೇ 20ನೇ ಶತಮಾನದ ಈ ಭರತ ವರ್ಷದಲ್ಲಿ ನೈತಿಕತೆ ಜಾರಿ ಅನೈತಿಕತೆ ತಾಂಡವಾಡುತ್ತಿರುವ ಈ ಕಾಲಘಟ್ಟದಲ್ಲಿ ನೈತಿಕ ಪ್ರಜ್ಞೆಯ ವಿರಾಟ ದರ್ಶನ ನೀಡಲು ಉದಯಿಸಿದ ದೇವತಾ ಮನುಷ್ಯ ಪರಮ ಪೂಜ್ಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಶಿರಬಾಗಿ ನಡೆಸುತ್ತಾ ಮಾನ್ಯ ತೀರ್ಪುಗಾರರಿಗೆ ವಂದಿಸುತ್ತಾ ವ್ಯಕ್ತಿತ್ವಕ್ಕೆ ದರ್ಪಣ ಹಿಡಿದು ವ್ಯಕ್ತಿತ್ವವು ಜೀವನಕ್ಕೆ ಸಂದೇಶ ನೀಡಿ ಬಂಗಾರದ ಬದುಕಿಗೆ ದಾರಿದೀಪವಾಗಿ ತೆರೆದ ಬಾಗಿಲಿಗೆ ಸುಜ್ಞಾನದ ಬಂಧುವಾಗಿ ಜ್ಞಾನಕ್ಕೆ ವಿದೂರವಾಗಿ ಬೆಳೆದಂತಹ ಶಾಂತಿವನ ಟ್ರಸ್ಟ್ ಈ ಬಾರಿ ನಮಗೆ ನೀಡುತ್ತಿರುವ ಹೊತ್ತಿಗೆಯೇ ಜ್ಞಾನರಥ. ನಮ್ಮಲ್ಲಿರುವ ಅಜ್ಞಾನದ ಕೊಳೆಯನ್ನು ತೊಡೆದು ಜ್ಞಾನದ ಧ್ರುವವನ್ನು ತೂರುವ ಒಂದು ಅಪೂರ್ವ ಆಗರವಾಗಿದೆ. ಈ ಹೊತ್ತಿಗೆಯಿಂದ ನನ್ನ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿದ ಸಾಗರೋಪಾದಿಯ ಅಂಶಗಳಲ್ಲಿ ಬಿಂದುವಿನಷ್ಟನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಬದುಕಿನ ಏಳಿಗೆಯನ್ನೇ ಕಾಣುವ ಮುಖಪುಟ ಬದುಕಿನ ಅಂಧಕಾರವನ್ನು ಕಳೆಯುವ ಸಂದೇಶ ನೀಡುತ್ತದೆ. ಬೆಳಕು ವಿಭಾಗದ ಶ್ಲೋಕ ಪೂಜ್ಯರ ಮುನ್ನುಡಿ ಆಶೀರ್ವಾದವು ಕಿರೀಟದಲ್ಲಿ ಶೋಭಿಸುವ ಮಣಿಯಂತೆ ರಾರಾಜಿಸುತ್ತದೆ. ಹೀಗೆ ಮೊದಲಿಗೆ ಪುಟಗಳನ್ನು ತೆರೆಯುತ್ತಿದ್ದಂತೆ ಬದುಕಿಗೆ ಬೆಳಕು, ನೈತಿಕ ಶ್ಲೋಕಗಳು, ಲೇಖನಗಳು, ಅನುಭವಿ ಮಾರ್ಗದರ್ಶನಗಳ ಸಂಗ್ರಹ ಇವುಗಳನ್ನು ತನ್ನ ಒಡಲಲ್ಲಿ ತುಂಬಿರುವಂತಹ ಜ್ಞಾನರಥ ನನ್ನಂತಹ ವಿದ್ಯಾರ್ಥಿಗಳಿಗೆ ಭದ್ರ ಬುನಾದಿ ಒದಗಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಪೂಜ್ಯರ ಲೇಖನದ ಅಂತರಂಗವನ್ನು ಓದಿದಾಗ ನನಗನಿಸಿದ ಮಾದರಿ ವ್ಯಕ್ತಿಗಳೆಂದರೆ ಒಬ್ಬ ಶಾಸ್ತ್ರೀಜಿ ಇನ್ನೊಬ್ಬ ಹನುಮನಿಗೆ ಸರಿ ಹೊಂದುತ್ತದೆ ಎಂದು ನನಗನಿಸಿತು. ಇವರ ಮಾದರಿ ವ್ಯಕ್ತಿತ್ವವು ನನ್ನನ್ನು ಧನಾತ್ಮಕ ಚಿಂತನೆಗೆ ಹಚ್ಚಿತು. ಬಹುಬಲ, ಅಧಿಕಾರ ಬಲ, ಆಸ್ತಿ ಬಲ, ಅಂತಸ್ತಿಗೆ ಬೆಲೆ ಇರುವ ಈ ಕಾಲಘಟ್ಟದಲ್ಲಿ ವರಸಿದ್ಧಿ ಪಡೆದು ಅನ್ಯಾಯ ಅಕ್ರಮಗಳನ್ನು ಮಾಡಿ ಅಹಂಕಾರದಿಂದ ಮೆರೆದರೆ ರಾವಣನಂತೆ ಅವನತಿಯಾಗುತ್ತದೆ ಎಂಬ ಸಂದೇಶವನ್ನು ಪೂಜ್ಯರ ಲೇಖನಗಳು ಇವತ್ತಿನ ಯುವಜನತೆಗೆ ಸಾರುತ್ತಿದೆ. ಆದರೆ ಪರರಿಗೆ ಉಪಕಾರ ಮಾಡುವುದೆಂದರೆ ಅದೊಂದು ಪುಣ್ಯದಂತೆ. ಇನ್ನೊಬ್ಬರ ಕಷ್ಟದಲ್ಲಿ ನೆರವಾಗಿ ಅವರ ನಗುವಿಗೆ ಕಾರಣವಾಗುವ ಅವಕಾಶ ನೀಡುವ ಪರೋಪಕಾರ ದಾನದಂತಹ ಉದಾತ್ತ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಜಯಂತ ಹೆಗ್ಡೆ ಅವರು ಬರೆದಿರುವಂತಹ ಸಹಾಯ ಹಸ್ತ ಚಾಚುವ ಶೌರ್ಯ ಎಂಬ ಲೇಖನವು ಬಹಳ ಅರ್ಥಪೂರ್ಣವಾಗಿದೆ. ಬಂಧುಗಳೇ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ, ಮಾಡಿದ್ದೆಲ್ಲ ದಾಖಲೆಯಾಗುತ್ತಿದೆ, ವೈಭವದ ಆಟ ನೋಡಸಿಗುತ್ತಿದೆ ಎಂಬಂತೆ ಕ್ರಿಕೆಟ್ ಲೋಕ ಬೆಳಗದ ವೈಭವ್ ಸೂರ್ಯವಂಶಿ ಸಾಹಸಗಾಥೆ ಓದಿದ ನನಗೆ ಇತಿಹಾಸವನ್ನೇ ಪರಿಚಯಿಸುವಂತಿತ್ತು. Trees can survive without man, but man can't live without trees ಎಂಬಂತೆ ಪರಿಸರ ಮಾನವನ ಬದುಕಿನ ಅವಿಭಾಜ್ಯ ಅಂಗ. ಪರಿಸರ ವ್ಯವಸ್ಥೆ ವ್ಯವಸ್ಥಿತವಾಗಿದ್ದರೆ ಮಾನವನ ಬದುಕು ಸುಸೂತ್ರವಾಗಿರಲು ಸಾಧ್ಯ.
ಲೇಖನ ಅನಾಥಾಶ್ರಮದಲ್ಲಿ ಬೆಳೆದ ಜ್ಯೋತಿ ರೆಡ್ಡಿಯ ಯಶೋಗಾಥೆಯನ್ನ ಕೇಳುವುದಾದರೆ, ಬಾಲ್ಯದಲ್ಲಿ ಗುಡುಗುಡತನದಲ್ಲಿ ಬೆಳೆದು ಕಠಿಣ ಪರಿಶ್ರಮ ಮತ್ತು ಛಲದಿಂದ ತನ್ನ ಜೀವನವನ್ನೇ ಒಂದು ಸವಾಲಾಗಿ ತೆಗೆದುಕೊಂಡ ಸಾಧನೆ ಹಾಗೆಂದು ನಾನ್ಯಾಕೆ ಮಾಡಬಾರದು ಎಂದು ನನಗನ್ನಿಸುತ್ತದೆ. ಆದರೆ ಅನಿಸಿದರೆ ಸಾಕೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲವೇ? ಖಂಡಿತ ಇದೆ. ಪುಸ್ತಕ ಛಾಯಾಗ್ರಹಕ್ಕೆ ಬರಹಕ್ಕೆ ಛಾಯಾಗರ ಆರೆಕಾಲೆ ಸಮಾಯಾತೆ ನಸವಿಖ್ಯಾನಾತದನ ಏನಾದರೂ ಸಾಧಿಸಬೇಕು ಎಂಬ ಹಂಬಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಜ್ಯೋತಿ ರೆಡ್ಡಿಯೇ ಉದಾಹರಣೆ. ಬಾಲ್ಯದ ಶಿಕ್ಷಣ ಬದುಕಿಗೆ ಮುಖ್ಯ ಎಂಬಂತೆ ಮುಖಪುಟ ತುಂಬಿದ ಜ್ಞಾನರಥದಂತೆ ಲೇಖಕರ ಲೇಖನಗಳು ಮೆದುಳಿಗೆ ಮೆರುಗು ನೀಡುವ ವಿಚಾರಗಳು ನನ್ನ ವಿದ್ಯಾರ್ಥಿ ಬದುಕಿಗೆ ಪ್ರೇರಣೆಯಾಗಿದೆ. ಶಾರೀರಿಕ, ಮಾನಸಿಕ, ಭೌತಿಕ, ಆಧ್ಯಾತ್ಮಿಕ, ಭಾವನಾತ್ಮಕ, ಪಂಚಮುಖಿ ವ್ಯಕ್ತಿತ್ವ ವಿಕಸನಕ್ಕೆ ನೆರವಾಗುವ ಜ್ಞಾನರಥಕ್ಕೆ ನಾನು ಚಿರವಾಗಿ ವಂದಿಸುತ್ತೇನೆ. ಧನ್ಯವಾದಗಳು. ಕುಮಾರಿ ಜ್ಞಾನೇಶ್ವರಿಗೆ ಅಭಿನಂದನೆಗಳು. ಪ್ರೌಢಶಾಲೆಯ ವಿಭಾಗದ ಶ್ಲೋಕ ಕಂಠಪಾಠ ಸ್ಪರ್ಧೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಕೊಣಾಜೆಯ ವಿಶ್ವಮಂಗಳ ಪ್ರೌಢಶಾಲೆಯ ಶ್ರೀ ಅಭಿನವ್ ತನ್ನ ಶ್ಲೋಕ ಕಂಠಪಾಠವನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು. ಅಭಿನವ್. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನ ಬಿಡಿಸಿ ಚುಲ್ಲ ಜಗದಿ ಬಿಡಿಸಿ ಮೇಲೆ 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 ಮಂಕುತಿಮ್ಮ ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ ಹಿತವಿರಲಿ ವಚನದಲ್ಲಿ ರಥವ ಬಿಡದೆ ಇರಲಿ ಮನಸ್ಸಿನ ವೇಗದಲ್ಲಿ ಹೋಗದಲ್ಲಿ ಅತಿ ಬೇಡ ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ ನಾನು ಮಮ್ಮಾರು ಕೈಗೆ ದೊರೆತು ಜಗ ನಾನೇ ಹುಲುಗಡ್ಡಿ ಎಂಬ ನುಡಿ ಬೇಡ 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 ಏನಾವುದು ಇಲ್ಲ ಏನಾವುದು ಇಲ್ಲ ಜಗದ ಗುಡಿಯೊಳಗದೆ ತಾಣ ನಿನಗಿರುವುದಲ್ಲಿ ಮಂಕುತಿಮ್ಮ ಓಂ ಭದ್ರಂ ಕರ್ಣೇಭ್ಯಃ
ಭದ್ರಂ ಪಶ್ಯೇಮಾಕ್ಷಭಿ ಯಜತ್ರ ಸ್ಥಿರೈರಂಗೈಸ್ತುಷ್ಟ್ವಾ ಸ್ವಸ್ತನೋಭಿಃ ಸ್ಥಿರೈರಂಗೈಃ ತುಷ್ಟ್ವಾ ಸ್ವಸ್ತನೋಭಿಃ व्यशेमदेवहितं व्यशेमदेवहितं यदायुः ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वथे साक्षीभूतं सर्वथे साक्षीभूतं भावातीतं त्रिगुणरहितं सद्गुरुं तन्नमामि ॐ श्री ಮಂಜುನಾಥಾಯ ನಮಃ. ಕುಮಾರ ಅಭಿನವ ಇವರಿಗೆ ಅಭಿನಂದನೆಗಳು. ಪ್ರೌಢಶಾಲೆಯ ಭಾಷಣ ವಿಭಾಗದಲ್ಲಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಒಟ್ಟಿಗೆ ಮೂಡುಬಿದಿರೆಯ ಸ್ನೇಹ ಪ ಸಮಾಯಿ ವೇದಿಕೆಗೆ ಒಂದು ಭಾಷಣವನ್ನ ಪ್ರಸ್ತುತಪಡಿಸಬೇಕು. ಸ್ನೇಹ ಪ ಸಮಾಯಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರಿದಿ, ಮೇಲೆ ಕಿರೀಟಪ್ರಾಯ ಮಸ್ತಿ, ಕೆಳಗೆ ನೀಲ ಸಿಂಧು ಜಲ ಸ್ಪರ್ಶ. ತನ್ಮಧ್ಯೆ ಬೆಳೆದು ನಿಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂದಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಹೆಮ್ಮೆಯಿಂದ ಬೆಳೆಯುತ್ತದೆ. ಅದು ನಮ್ಮ ಭಾರತ ವರ್ಷ. ತಾಯಿ ಭಾರತಾಂಬೆಯ ಪಾದ ಪದ್ಮಗಳಿಗೆ ಶಿರಭಾಗ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಧಿದೇವತೆಯಾದ ಶ್ರೀ ಮಂಜುನಾಥ ಸ್ವಾಮಿಯವರ ಅಡಿಗಾತ್ರೆಗಳಿಗೆ ವಂದಿಸುತ್ತಾ ಜನಾನುರಾಗಿ, ಚತುರ್ಥಾನ ಶ್ರೇಷ್ಠ, ಪರಮ ಪೂಜ್ಯ, ಪದ್ಮವಿಭೂಷಣ, ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ನನ್ನ ನುಡಿ ನಮನಗಳು. ಬಂಧುಗಳೇ, ನಹಿ ಜ್ಞಾನೇನ ಸದೃಶಂ ಎಂಬ ವೇದೋಕ್ತಿಯಂತೆ ಜ್ಞಾನಕ್ಕೆ ಸಮಾನವಾದದ್ದು ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಇಂತಹ ಜ್ಞಾನವನ್ನು ನಾವು ಅನೇಕ ಆಕರಗಳ ಮೂಲಕ ಪಡೆಯಬಹುದಾಗಿದೆ. ಈ ಆಕರಗಳಲ್ಲಿ
ಕಿವಿ ಮಾತು ನನ್ನ ಕನಸು ನನಸಾಗುವ ಪ್ರಯತ್ನಕ್ಕೆ ಮುನ್ನುಡಿ ಬರೆಯುವಂತಿತ್ತು. ಮನಸ್ಸು ಎಂಬುದು ಕುಣಿದು ಕುಪ್ಪಳಿಸುವ ಕುದುರೆಯಾಗುವುದೊಮ್ಮೆ, ನೀರೊಳಗೆ ನಿರಾಳವಿಹ ಮೀನಾಗುವುದೊಮ್ಮೆ, ಗಂಭೀರ ಗತಿಯ ಗಜವಾಗುವುದೊಮ್ಮೆ, ಚಪಲತೆಯ ಕೋತಿಯಾಗುವುದೊಮ್ಮೆ. ಇಂತಹ ಮರ್ಕಟ ಮನಸ್ಸನ್ನು ಜಯಿಸುವುದೇ ನಿಜವಾದ ಸಾಧನೆ. ಬಂಧುಗಳೇ, ಪರಮಾತ್ಮ ಜೀವ ಕೊಟ್ಟ, ಉಳಿದದ್ದನ್ನೆಲ್ಲ ನೀನೇ ಸಂಪಾದಿಸಿಕೋ ಎಂದು ಬಿಟ್ಟ ಎಂಬಂತೆ ಜೀವನಕ್ಕೆ ಜೀವ ತುಂಬುವ ಕಲೆ ಮನುಷ್ಯನಲ್ಲಿದೆ. ಜೀವ ಹೋದ ಮೇಲೆ ಆಸ್ತಿ ಮಕ್ಕಳ ಪಾಲು, ಪಿಂಡ ಕಾಂತಿಯ ಪಾಲು, ವಸ್ತ್ರ ವಸನ ಪಾಲು, ನೀನು ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು. ಬಂಧುಗಳೇ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ, ಮಾಡಿದ್ದೆಲ್ಲ ದಾಖಲೆಯಾಗುತ್ತಿದೆ, ವೈಭವದ ಆಟ ನೋಡ ಸಿಗುತ್ತಿದೆ ಎಂಬಂತೆ ಕ್ರಿಕೆಟ್ ಲೋಕ ಬೆಳೆದಿದ್ದ ವೈಭವ್ ಸೂರ್ಯವಂಶಿಯ ಸಾಹಸ ಗಾಥೆಯನ್ನ ಓದಿದ ನನಗೆ ಇತಿಹಾಸವನ್ನೇ ಪರಿಚಯಿಸಿದಂತಿತ್ತು. ಹೌದು ಸ್ನೇಹಿತರೆ, ಹಣ ದೊಡ್ಡದಲ್ಲ, ಗುಣ ದೊಡ್ಡದು, ಮನೆ ದೊಡ್ಡದಲ್ಲ, ಮನ ದೊಡ್ಡದು, ವಿದ್ಯೆ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು ಎಂಬುದನ್ನು ಸಾರಿತು ಈ ಸಂಸ್ಕಾರದ ಅಂತರಂಗ. ಮನುಷ್ಯ ಹಕ್ಕಿಯಂತೆ ಹಾರುವುದನ್ನ ಕಲಿತ, ಮೀನಿನಂತೆ ಈಜುವುದನ್ನ ಕಲಿತ, ಅನ್ನದಾತರಿಗೆ ತಲುಪುವುದನ್ನು ಕಲಿತು ಭೂಖಂಡ ವೀಕ್ಷಿಸಿದಾಗ ಶಿವಾಂಶ ಶುಕ್ಲರು ಹೇಳಿದ ಮಾತು ಭಾರತೀಯತೆಯನ್ನ ಎತ್ತಿ ಹಿಡಿಯುವಂತಿತ್ತು. ಬಂಧುಗಳೇ, ಒಟ್ಟಿನಲ್ಲಿ ಯುಗ ಯುಗ ಕಳೆದರೂ ಯುಗಾಂತರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವು ಹೊಸತು ಹೊಸತು ತರುತ್ತಿದೆ ಎಂಬಂತೆ ಶಾಂತವನ ಟ್ರಸ್ಟ್ನವರು ಪ್ರಕಟಿಸುತ್ತಿರುವ ಪುಸ್ತಕದಲ್ಲಿನ ಜ್ಞಾನ ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ವಿಚಾರಗಳನ್ನ ಹೊತ್ತು ತರುತ್ತಿದೆ. ಈ ಪುಸ್ತಕವನ್ನ ಓದುವಾಗ ನನಗನಿಸಿದ್ದೇನೆಂದರೆ ಈ ಪುಸ್ತಕದ ಪುಟ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚಿಸಬಹುದಿತ್ತೇನೋ ಎಂದು. ಬಂಧುಗಳೇ, ಒಟ್ಟಿನಲ್ಲಿ ತನಗಾಗಿ ಅಲ್ಪ ಸಮಾಜಕ್ಕಾಗಿ ಸರ್ವಸ್ವ ಎಂಬ ಉಕ್ತಿಯಂತೆ ಪ್ರತಿಯೊಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿತ್ವದ ನಿರ್ಮಾಣದ ಕನಸನ್ನ ಹೊಂದಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಕನಸನ್ನ ನನಸಾಗಿಸೋಣ ಎಂಬ ಮಾತಿನೊಂದಿಗೆ ಒಂದು ಸ್ವಾಸ್ಥ್ಯ, ಸುಂದರ, ಸದೃಢ ಸಮಾಜ ನಿರ್ಮಾಣವಾಗಬೇಕೆಂಬ ಸದುದ್ದೇಶದ ಆಶಯದೊಂದಿಗೆ ಈ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತಿದ್ದೇನೆ ಹೊರತು ನನ್ನ ವಿಚಾರ ಧಾರೆಗಳಿಗಲ್ಲ. ಅವಕಾಶಕ್ಕಾಗಿ ವಂದನೆಗಳು. ಕುಮಾರಿ ಸ್ನೇಹಾಂಬ ಸಮಾಯಿ ಇವರಿಗೆ ಅಭಿನಂದನೆಗಳು. ಮುಂದೆ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ರಮ ಈ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ನಡೆಯಲಿದೆ. ಎಸ್ಡಿಎಂ ಕಲಾ ಕೇಂದ್ರ ಉಜಿರೆಯ ವಿದ್ಯಾರ್ಥಿಗಳು ಕಥಕ್ ನೃತ್ಯವನ್ನ ಪಕ್ಕದ ವೇದಿಕೆಯಲ್ಲಿ ಸಂಪನ್ನಗೊಳಿಸಲಿದ್ದಾರೆ.
से मुरारे उपहित हारे उरसे मुरारे उपहित हारे घन इव तरलवलाके से मुरारे उपहित हारे घन इव तरलवलाके तड़ि दिव पीते रति विपरीते राजसी सुकृत विपाके तड़ि दिव पीते रति विपरीते राजसी सुकृत विपाके धीरे समीरे यमुना तीरे वसति वने वनमाली वसति वने वनमाली
ಉಡುಪಿಯ ಶ್ರೀಮತಿ ಸಂಧ್ಯಾ ಶೆಣೆಯವರು ಇವತ್ತು ಮುಖ್ಯ ಅಭ್ಯಾಗತರಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ತಮ್ಮ ಶುಭಾಶಂಸನೆಯ ನುಡಿಗಳನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕ್ಷೇತ್ರದ ಒಡೆಯನಾದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ವಂದಿಸುತ್ತಾ ಹಾಗೂ ಪೂಜ್ಯ ಖಾವಂದರ ತಲೆಗಳಲ್ಲಿ ನಮಸ್ಕರಿಸುತ್ತಾ ಮಾತುಶ್ರೀಯವರ ವಂದಿಸುತ್ತಾ ವೇದಿಕೆಯಲ್ಲಿರುವ ಇದರ ಎಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಹೆಚ್ಚಿನ ಆತ್ಮೀಯ ಮುಖಗಳು ಕಾಣಿಸ್ತಾ ಇದೆ. ಎಲ್ಲ ಆತ್ಮೀಯರಿಗೂ ವಂದಿಸುತ್ತಾ ಹಾಗೂ ಚಂದದ ಮಕ್ಕಳಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಸಿಕೊಟ್ಟಂತಹ ಪೂಜ್ಯ ಖಾವಂದರಿಗೂ ಹಾಗೂ ವಿಶೇಷವಾಗಿ ಜೈನವರಿಗೂ ಅವರ ಕೃಪೆಗಾಗಿ ನಾನು ಪೂರ್ವಕವಾಗಿ ನನ್ನ ಅರ್ಪಣೆಯನ್ನು ಹೇಳುತ್ತಾ ಎಲ್ಲರ ಸಮ್ಮುಖದಲ್ಲಿ ಒಂದಿಷ್ಟು ಮಾತುಗಳನ್ನು ಆಡಲಿಕ್ಕೆ ಉತ್ಸುಕತೆಯಿಂದ ಅತ್ಯಂತ ಸಮರ್ಪಣಾ ಭಾವದಿಂದ ಅತ್ಯಂತ ಒಂದು ಗೌರವ ಭಾವದಿಂದ ಮತ್ತು ಒಂದು ಸಾರ್ಥಕ ಭಾವನೆಯಿಂದ ನಿಮ್ಮೆಲ್ಲರ ನಿಂತಿದ್ದೇನೆ. ಇಷ್ಟೊತ್ತು ಪುಟ್ಟ ಪುಟ್ಟ ಮಕ್ಕಳು ಕೂಡ ಸಣ್ಣ ಸಣ್ಣ ದೇಹವನ್ನು ಹಿಡ್ಕೊಂಡು ತೂಕದ ಮಾತುಗಳನ್ನು ಆಡಿದ್ದಾರೆ. ಈಗ ಒಂದು ತೂಕದ ದೇಹ ಹಿಡ್ಕೊಂಡು ಹಗುರದ ಮಾತನಾಡಲಿಕ್ಕೆ ನಿಮ್ಮೆದುರು ನಾನು ನಿಂತಿದ್ದೇನೆ. ತಾವು ಈ ಹಗುರದ ಮಾತುಗಳನ್ನ ಸಹಿಸಿಕೊಂಡು ಜೀರ್ಣಿಸಿಕೊಳ್ತೀರಿ ಅನ್ನುವ ವಿಶ್ವಾಸ ನನಗಿದೆ ಅಂತ ಹೇಳ್ತಾ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಒಂದು ನಮಸ್ಕಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ನನ್ನ ಭಾಷಣವನ್ನು ಮೊದಲು ಕೇಳಿದವರು ಅನೇಕರು ಇದ್ದಾರೆ, ಹಾಗಾಗಿ ನನ್ನ ನಮಸ್ಕಾರಕ್ಕೆ ಅರ್ಜೆಂಟ್ ಆಗಿ ಒಂದು ನಮಸ್ಕಾರ ಹೇಳಿಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೂ ನಾನು ನನ್ನ ಮಾತನ್ನ ಮುಂದುವರಿಸ್ತಾ ನಾನೊಮ್ಮೆ ಶಶಿಕಾಂತ್ ಜೈನ್ರ ಒಟ್ಟಿಗೆ ನಮ್ಮ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆ. ನಮ್ಮ ದೂರದಲ್ಲಿ ನಮ್ಮ ನಿತ್ಯಾನಂದ ಪಟ್ರೆ ಅವರು ನಿಂತ್ಕೊಂಡಿದ್ರು. ಅವರನ್ನು ನಾನು ನಮಸ್ಕಾರ ಅಂತ ಹೇಳಿದ್ದೆ. ಆಗ ಅವ್ರು ಯಾವ ಜವಾಬು ಕೊಡ್ಲಿಲ್ಲ, ನಮ್ಮೂರವರೇ ನೋಡಿ. ಆಗ ಶಶಿಕಾಂತ್ ಜೈನ್ ಕೇಳಿದ್ರು, ಅದು ಯಾರು ಸಂಧ್ಯಕ್ಕ ಅಂತ ಕೇಳಿದ್ರು. ನಾನು ಹೇಳಿದೆ ಪಟ್ರೆ ಅವರು ನಮ್ಮ ನೆರೆ ಮನೆಯವರಪ್ಪ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೇಳಿದ್ರು, ಅಲ್ಲ ಮನೆಯವ್ರೆ, ಒಂದು ಕ್ವಿಂಟಲ್ ದೇಹ ಹಿಡ್ಕೊಂಡು ಒಂದು ಇಷ್ಟು ದೊಡ್ಡ ಜೀವ ಇಟ್ಕೊಂಡು ಅವರಿಗೊಂದು ನಮಸ್ಕಾರ ಕೊಡ್ರಿ, ಆಚೆಯಿಂದ ನಮಸ್ಕಾರ ಯಾರು ವಾಪಸ್ ಕೊಡ್ಲಿಲ್ಲ, ಯಾವ ಜಾತಿ ಜನ ಅದು ಅಂತ ಕೇಳಿದ್ರು. ನಾನು ಹೇಳಿದೆ, ಪಟ್ರೆ ಅವರೇ, ಜಾತಿ ಗೀಚಿ ನಂಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆಯಿಂದ ತಗೊಂಡ ಸಕ್ಕರೆ ಚಾಪುಡಿ ವಾಪಸ್ ಕೊಡುದಿಲ್ಲ ಅವರು, ಮತ್ತೆ ಅವರ ನಮಸ್ಕಾರ ವಾಪಸ್ ಕೊಡೋದು ಅಂತ ಹೇಳಿದ್ರು. ನಾನು ಈ ಮಾತನ್ನ ನಿಮ್ಮ ಎದುರಿಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಎಲ್ರಿಗೂ ಒಂದು ಆಸೆ ಇದೆ. ಏನಂದ್ರೆ ನಾವು ಎಲ್ಲಿ ಹೋದ್ರು ನಮ್ಮನ್ನು ಎಲ್ಲರೂ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ನಮ್ಮನ್ನು ನೋಡಿದ ಕೂಡಲೇ ಎಲ್ಲರೂ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬೇಕು. ನಾವೊಂದು ದೊಡ್ಡ ಸಂಗತಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದ್ರೆ ನಾವು ಕೈ ಎತ್ತಿ ಇನ್ನೊಬ್ಬರಿಗೆ ನಮಸ್ಕಾರ ಕೊಡ್ಲಿಕ್ಕೆ ನಾವು ಯಾವತ್ತೂ ತಯಾರಿಲ್ಲ. ನಾವು ಏನನ್ನ ಪಡಿಬೇಕು ಅದನ್ನ ಕೊಟ್ಟು ನೋಡೋಣ. ಸ್ಮಿತವಿರಲಿ ವದನದಲ್ಲಿ ಮಿತವಿರಲಿ ಅಂತ ಹೇಳಿದ ಹಾಗೆ ಚಂದದಲ್ಲಿ ಒಂದು ನಕ್ಕು ನಾವು ನಮಸ್ಕಾರ ಕೊಟ್ರೆ ಮಕ್ಕಳೇ ಖಂಡಿತವಾಗಿಯೂ ನಮ್ಗೆ ಆ ಪ್ರೀತಿ, ನಮ್ಗೆ ಆ ವಿಶ್ವಾಸ ಎಲ್ಲವೂ ಖಂಡಿತವಾಗಿ ವಾಪಸ್ ಸಿಗ್ತದೆ. ವಿಶೇಷವಾಗಿ ಮಕ್ಕಳಿಗೆ ನಾನು ಈ ಮಾತನ್ನ ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ನಾವೆಲ್ಲರೂ ಏನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಆಗ್ಲಿ, ನಮ್ಮ ಸುತ್ತಮುತ್ತಲಿನವರಾಗ್ಲಿ ನಮ್ಮ ಕೆಲಸಗಳನ್ನ ಮಾಡುವುದು ನಮ್ಮ ಹಕ್ಕು ಅಂತ ನಾವು ತಿಳ್ಕೊಂಡಿದ್ದೇವೆ. ಅವರು ಅವರ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ, ಹಕ್ಕು ಅನ್ನೋದಲ್ಲ. ಅಪ್ಪ ಅಮ್ಮದು ಒಂದು ಕರ್ತವ್ಯ ಅನ್ನುವ ಭಾವನೆಯಿಂದ ಅವರು ತಾವು ಕಾಣದನ್ನ ತಮ್ಮ ಮಕ್ಕಳಲ್ಲಿ ಕಾಣಲಿಕ್ಕೆ ಇಷ್ಟಪಡ್ತಾರೆ, ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಎಷ್ಟು ಮಂದಿಗೆ ಇವತ್ತು ಅಪ್ಪ ಅಮ್ಮ ಇಲ್ಲದ ಮಕ್ಕಳು ನಮ್ಮ ಸುತ್ತಮುತ್ತಲು ಇದ್ದಾರೆ. ಎಷ್ಟೋ ಮಂದಿಗೆ ಅಪ್ಪ ಅಮ್ಮ ಇಲ್ಲದ ಎಷ್ಟೋ ಅಪ್ಪ ಅಮ್ಮ ಇಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಅಪಘಾತವಾಯಿತು. ಅಪ್ಪ ಅಮ್ಮ ಇಬ್ರು ಬಟ್ಟೆಯ ವ್ಯಾಪಾರಿಗಳಾಗಿದ್ದವರಂತೆ, ಇಬ್ರು ಇಲ್ಲವಾದ್ರು. ಮನೆಯಲ್ಲಿ ದೊಡ್ಡ ಮಗುವಿಗೆ 10 ವರ್ಷದ ಪ್ರಾಯ. ಮೊದಲ
ಎರಡನೇ ಮಗುವಿಗೆ 6 ವರ್ಷ ಪ್ರಾಯ, ಕೊನೆಯ ಮಗುವಿಗೆ 4 ವರ್ಷದ ಪ್ರಾಯ. ಆ ಮಕ್ಕಳು ಆ ರಾತ್ರಿ ಆ ಅಪ್ಪ ಅಮ್ಮ ತೀರಿ ಹೋದ ರಾತ್ರಿಯಲ್ಲಿ ಏನ್ ಊಟ ಮಾಡಬೇಕು, ನಾಳೆ ನಮ್ಮ ಭವಿಷ್ಯ ಏನು ಅನ್ನೋದು ಅವರಿಗೆ ಏನಾದ್ರೂ ಗೊತ್ತಿದೆಯಾ? ಅಂಥದ್ರಲ್ಲಿ ನಿಮ್ಮೆಲ್ಲರಿಗೂ ಅಪ್ಪನೋ ಅಮ್ಮನೋ ಅಥವಾ ಇಬ್ಬರೋ ಇದ್ದವರು ನೀವೆಲ್ಲರೂ ಇದ್ದೀರಿ. ಹಾಗಾಗಿ ನೀವೇನ್ ಮಾಡ್ಬೇಕು, ಏನು ಮಾಡ್ಬೇಕಾಗಿಲ್ಲ. ಅವರ ಕನಸುಗಳನ್ನ ಸಾಕಾರಗೊಳಿಸುವಲ್ಲಿ ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಬೇಕು. ಪ್ರಯತ್ನ ಮಾಡೋದು ನಮ್ಮ ಕೆಲಸ. ಕೆಲವೊಮ್ಮೆ ಎಲ್ಲಾ ಪ್ರಯತ್ನಗಳಲ್ಲೂ ನಾವು ಯಶಸ್ವಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಪ್ರಯತ್ನಗಳು ಎಲ್ಲವೂ ನಮ್ಮ ಒಂದು ಯೋಗ್ಯತಾನುಸಾರವಾಗಿರುವುದಿಲ್ಲ. ಹಾಗಂತ ನಾವು ನಿರಾಶೆ ಹೋಗಬೇಕಾಗಿಲ್ಲ. ನಮ್ಗೆ ಯಾವುದರಲ್ಲಿ ಸಾಧ್ಯವಿದೆ ಆ ಪ್ರಯತ್ನವನ್ನು ನಾವು ಮಾಡಿ ಮುಂದುವರಿಯುವುದರಲ್ಲಿ ಖಂಡಿತವಾಗಿಯೂ ಯಶಸ್ಸು ಖಂಡಿತ ಬುದ್ಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳಿಗೆ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು, ಚಂದ್ರಲೋಕಕ್ಕೆ ಮೊದಲು ಕಾಲಿಟ್ಟವರು ಯಾರು ಅಂತ ಹೇಳಿದ್ರೆ ನೀವು ಹೇಳ್ತೀರಿ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಲೋಕಕ್ಕೆ ಮೊದಲು ಕಾಲಿಟ್ಟ ವ್ಯಕ್ತಿ. ನೀಲ್ ಆರ್ಮ್ಸ್ಟ್ರಾಂಗಿಗೆ ಟ್ರೈನಿಂಗ್ ಕೊಡುವಾಗ ಅವನೊಬ್ಬನಿಗೆ ಟ್ರೈನಿಂಗ್ ಕೊಡ್ತಿರ್ಲಿಲ್ಲ, ಅವನ ಜೊತೆಗೆ ಒಬ್ಬ ಆರ್ಡರ್ಲಿ ಕೂಡ ಇದ್ದ. ಆರ್ಡರ್ಲಿ ಅಂದ್ರೆ ಎಲ್ಲ ಕೆಲಸಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿ ಆರ್ಡರ್ಲಿ. ನಮ್ಮ ಒಂದು ಜೊತೆಗೆ ಒಬ್ಬ ಇರಬೇಕು, ಒಬ್ಬನೇ ಹೋಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಆ ಆರ್ಡರ್ಲಿ ಮತ್ತೆ ನೀಲ್ ಆರ್ಮ್ಸ್ಟ್ರಾಂಗ್ ಇಬ್ರು ಕೂಡ ಚಂದ್ರಲೋಕಕ್ಕೆ ಹೋದ್ರು. ರಾಕೆಟ್ ಇಳಿದ ಮೇಲೆ ಮೊದಲು ಯಾರು ಹೊರಗೆ ಹೋಗಬಹುದು ಅಂತ ಪ್ರಶ್ನೆ ಬಂತು. ಆರ್ಡರ್ಲಿ ಹೇಳಿದ, ನನ್ಗೆ ಆಗುದಿಲ್ಲ ಮರೆಯ, ನನ್ಗೆ ಹೆದರಿಕೆ ಆಗ್ತದೆ, ಹೊಸ ಜಗತ್ತು ಹೊಸ ಪ್ರಪಂಚ, ನನಗೆ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ನಾನು ಹೋಗುದಿಲ್ಲ, ನೀನೇ ಹೋಗು, ನೀನು ಬದುಕುಳಿದ್ರೆ ನಾನು ಹೋಗ್ತೇನೆ. ಅವನಿಗೊಂದು ಕಿನ್ನಿ ಪಿಕ್ ಮಾಡಿ ನೀನು ಮುಂದೆ ಹೋಗು ಅಂತ ಹೇಳಿದ. ನೀಲ್ ಆರ್ಮ್ಸ್ಟ್ರಾಂಗ್ ಹೊರಗೆ ಹೋದ. ಆರಾಮದಲ್ಲಿ ಚಂದ್ರಲೋಕ ಎಲ್ಲ ತಿರುಗಾಡಿದ, ಮತ್ತೆ ಆರ್ಡರ್ಲಿ ಹೋದ. ಆದ್ರೆ ಇವತ್ತು ಪ್ರಪಂಚದಲ್ಲಿ ಹೆಸರು ಉಳಿದಿರೋದು ನೀಲ್ ಆರ್ಮ್ಸ್ಟ್ರಾಂಗ್ ಇದ್ದು. ಆರ್ಡರ್ಲಿ ಹೆಸರು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಆರ್ಡರ್ಲಿ ಹೆಸರು ಗೊತ್ತುಂಟ ಮಕ್ಕಳು? ಇಲ್ಲ. ಹಾಗಾದ್ರೆ ತಮಗೆ ಬಂದ ಅವಕಾಶಗಳನ್ನು ನಾವು ಬಾಚಿ ಹಿಡ್ಕೊಂಡ್ರೆ ಮಾತ್ರ ನಾವು ಬದುಕಲಿಕ್ಕೆ, ಈ ಪ್ರಪಂಚದಲ್ಲಿ ಒಂದು ಖ್ಯಾತಿಯನ್ನ ಪಡಲಿಕ್ಕೆ ಸಾಧ್ಯವಿದೆ. ಹಾಗೆ ನಮ್ಗೆ ಬಂದ ಅವಕಾಶಗಳು ಬಂದಾಗ ಇವತ್ತು ಬೇಡ ನಾಳೆ ಅನ್ನೋ ಒಂದು ವಿಚಾರವನ್ನ ನಾವು ಯೋಚನೆಯಿಂದ ತಂದಿದ್ರೆ ಖಂಡಿತವಾಗಿಯೂ ಏನಾದ್ರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವಕಾಶಗಳು ಎಲ್ಲರಿಗೂ ಬರುವುದಿಲ್ಲ. ಅವಕಾಶಗಳು ಹುಡುಕಿ ಬರ್ತವೆ. ನಾವು ಅದಕ್ಕಾಗಿ ಯಾವ ಒಂದು ಲಾಬಿಯೂ ಮಾಡಬೇಕಾಗಿಲ್ಲ. ಅವಕಾಶಗಳು ನಮ್ಮ ಯೋಗ್ಯತೆ ಇದ್ರೆ, ನಮ್ಗೆ ದೇವರ ಅನುಗ್ರಹ ಇದ್ರೆ, ಹಿರಿಯರ ಆಶೀರ್ವಾದ ಇದ್ರೆ ಅವಕಾಶಗಳು ನಮಗೆ ಬರ್ತವೆ. ಇವತ್ತಿನ ಈ ಕಾರ್ಯಕ್ರಮದ ಅವಕಾಶ ಕೂಡ ನಾನು ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ನನಗೆ ಶಶಿಕಾಂತ್ ಜೈನ್ ಅವರು ಫೋನ್ ಮಾಡಿ, ಅಕ್ಕ ನೀವು ನಾಡ್ದು ಬರ್ಬೇಕು ಅಂತ ಹೇಳುವಾಗ ನನಗೆ ಮಂಜುನಾಥ ಸ್ವಾಮಿಯ ಮೂರ್ತಿ, ನನ್ನ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಮೂರ್ತಿ ನನ್ನ ಕಣ್ಣೆದುರು ಬಂದು ಆಶೀರ್ವಾದ ಕೊಟ್ಟಂತ ಒಂದು ಸಂತೋಷ ನನಗೆ ಅರ್ಧ ಗಂಟೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಮಾತಾಡಿದ್ದೆ, ಯಾಕಂದ್ರೆ ನನ್ನನ್ನು ಮಾತೆ ಅಂತ ಕರೆಯುವುದೇ ಮಾತು ಜಾಸ್ತಿ ಅಂತ, ಇವರನ್ನೆಲ್ಲ ಪಿತ್ತ ಅಂತ ಕರೆಯುವುದೇ ಪಿತ್ತ ಒಂಚೂರು ಜಾಸ್ತಿ ಅಂತ. ಹಾಗಾಗಿ ಎಷ್ಟೊತ್ತು ಮಾತಾಡದೆ ಇರ್ಲಿಕ್ಕೆ ಆಗ್ತದೆ ನನಗೆ. ಮಕ್ಕಳೇ, ನಾನೊಂದು ಸ್ಕೂಟರ್ನ ಬಿಡ್ತೇನೆ ಅಮ್ಮ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಆ ಸ್ಕೂಟರ್ನ ಬಿಡುವಾಗ ಸ್ಕೂಟರ್ ಕಾಣುವುದಿಲ್ಲ, ನಾನು ಹಾರಿ ಹೋದಾಗೆ ಕಾಣ್ತದೆ. ಕೆಲವೊಮ್ಮೆ ನಾನು ಹೋಗುವಾಗ ಹ್ಯಾರಿ ಪಾಟರ್ ಹೋದಾಗೆ ಕೂಡ ಕಾಣ್ತದೆ. ಕೆಲವೊಮ್ಮೆ ಮಕ್ಕಳೆಲ್ಲ ನಾನು MGM ಎದುರು ಮಣಿಪಾಲಕ್ಕೆಲ್ಲ ಹೋಗ್ತಾ ಇರ್ತೇನೆ. ನಿತ್ಯಾನಂದ ಪಡ್ರಿ ಅವರನ್ನ ಮಣಿಪಾಲ ಹಾಸ್ಪಿಟ್ಲಿಗೆ ಅಲ್ಲಿ ಅಂತ ಹೋಗ್ತಾ ಇರ್ತೇನೆ. ಹೋಗ್ತಾ ಇರುವಾಗ MGM ಕಾಲೇಜಿನ ಎದುರು ನಾನು ಸ್ಕೂಟರ್ ಬಿಟ್ಟುಕೊಂಡು ಹೋಗ್ತಾ ಇರುವಾಗ 4 ಜನ ಹುಡುಗಿಯರು, 4 ಜನ ನಮ್ಮ ಬಾಯ್ ಫ್ರೆಂಡ್ ಒಟ್ಟಿಗೆ ಇದ್ದವರು, ಅವನ ಪಾಕೆಟ್ ಖಾಲಿ ಆಗೋ ತನಕ ಕೂತ್ಕೊಳ್ಳೋರು, ಅಲ್ಲಿ ನನ್ನನ್ನ ನೋಡಿ, ನಾನು ಹೋಗುದನ್ನ ನೋಡಿ ನಾನು ಬರುವಾಗ ಜಿಂಕೆ ಮರೀನಾ ನೀ ಜಿಂಕೆ ಮರೀನಾ ನೀ ಜಿಂಕೆ ಜಿಂಕೆ ಮರೀನಾ ಅಂದ್ರು. ನನ್ಗೆ ಗೊತ್ತಾಯ್ತು ಅವ್ರು ಆನೆ ಮರೀನಾ ಅಂತ ಹೇಳಿದ್ರು ಅಂತ. ಆದ್ರೂ ನಾನು ಹಾಗೆಲ್ಲ ಕೇರ್ ಮಾಡೋಳಲ್ಲ ಪ್ರಶಾಂತ್ ಸರ್, ಹಾಗೆಲ್ಲ ಕೇರ್ ಮಾಡ್ತಿದ್ದೆ. ನಾನು ಯಾವಾಗ್ಲೂ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಬಿದ್ದುಕೊಂಡಿರ್ತಿದ್ದೆ. ಹಾಗೆ ನಾನು ಸೀದಾ ಹೋದೆ ಮಣಿಪಾಲಕ್ಕೆ. ನನಗೆ ಕೂರ್ಸೋದಿರ್ಲಿಲ್ಲ. ಹೋಗಿ ವಾಪಸ್ ಬರುವಾಗ ಆ ಹುಡುಗಿಯರಿಗೆ ಗೊತ್ತಾಯ್ತು ಇವರಿಂದ ಯಾವ ಅಪಾಯವೂ ಇಲ್ಲ ಅಂತ. ಯಾಕಂದ್ರೆ ಜವಾಬು ಕೊಡ್ಲಿಲ್ಲ ನೋಡಿ. ನಾನು ವಾಪಸ್ ಬರುವಾಗ ಆ ಹುಡುಗಿಯರು ಹೇಳಿದ್ರು ಕೈ ಅಂತ, ಈ ಆಂಟಿ ಏನ್ ಮಾಡೋದಿಲ್ಲ ಹೇಳಿ ಅಂತ. ಜೋರಾಗಿ ಜಿಂಕೆ ಮರೆಯಿನ ಜಿಂಕೆ ಮರೆಯಿನ ಅಂತ ಶುರು ಮಾಡಿದ್ರು. ಆಗ ನನಗೆ ಕೂರ್ಸೋತಿತ್ತು. ನಾನು ನಿಲ್ಸಿದೆ. ನಾನು
ನಿಲ್ಸಿ ಕೇಳಿದೆ, ನಿಮ್ಗೆ ಯಾರಿಗಾದ್ರೂ ಸ್ಕೂಟರ್ ಬಿಡ್ಲಿಕ್ಕೆ ಬರ್ತದ ಕೇಳಿದೆ. ಇಲ್ಲ ಮೇಡಮ್ ಹೇಳಿದ್ರು. ಅವ್ರಿಗೆ ನಿರೀಕ್ಷೆ ಮಾಡಿರ್ಲಿಲ್ಲ ನಾನು. ಎರಡನೇದಾಗಿ ಕೇಳಿದೆ, ನಿಮ್ಗೆ ಯಾರಿಗಾದ್ರೂ ಕಾರ್ ಗೀರು ಬಿಡ್ಲಿಕ್ಕೆ ಬರ್ತದ ಅಂದ್ರೆ ಇಲ್ಲ ಇಲ್ಲ ಬರುದಿಲ್ಲ. ರೈಲ್ ಏನಾದ್ರೂ ಬಿಡ್ಲಿಕ್ಕೆ ಬರ್ತದ ಕೇಳಿದೆ. ಅದಕ್ಕೆ ಇಲ್ಲ ಇಲ್ಲ ಅದು ಬರುದಿಲ್ಲ. ನಾನು ಹೇಳಿದ್ದೆ, ಹಾಗಾದ್ರೆ ನನ್ನನ್ನು ನೋಡಿ ನೀವು ಜಿಂಕೆ ಮರಿನಾ ಅಂತ ತಮಾಷೆ ಮಾಡಿದೆ. ಹೆಚ್ಚು ಕಡಿಮೆ 60 ವರ್ಷದ ಆಂಟಿ ಒಂದು 80 kg ತೂಕದವಳು ಸ್ಕೂಟರ್ ಬಿಡ್ತಾ ಇದ್ದಾಳೆ ಅಂತಾದ್ರೆ ಇವಳನ್ನ ನೋಡಿ ನಾವು ಕಲಿಯುವುದು ಯಾವಾಗ ಅಂತ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಹಾಕೊಳ್ಬೇಕಿತ್ತೋ, ಅಥವಾ ನನ್ನನ್ನು ನೋಡಿ ಜಿಂಕೆ ಮರಿನಾ ಅಂತ ತಮಾಷೆ ಮಾಡ್ಬೇಕಿತ್ತು. ಬಾಡಿ ಶೇಮಿಂಗ್ ಮಕ್ಕಳೇ, ಬಾಡಿ ಶೇಮಿಂಗ್. ಯಾಕಂದ್ರೆ ಇನ್ನೊಬ್ರು ಯಾರು ಕೂಡ ಒಂದು ಅಚ್ಚಿನಲ್ಲಿ ಹಾಕಿ ಬಂದಿರುವುದಿಲ್ಲ. ಈ ಜೀವನದಲ್ಲಿ, ಪ್ರಪಂಚದಲ್ಲಿ ಯಾರು ಕೂಡ ಒಂದು ಅಚ್ಚಿನಲ್ಲಿ ಹಾಕಿ ಬಂದಿರುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರವರದೇ ನ್ಯೂನ್ಯತೆಗಳಿದೆ, ಅವರವರದೇ ಶ್ರೇಷ್ಠತೆಗಳಿವೆ. ನಾವು ಆ ನ್ಯೂನ್ಯತೆಗಳನ್ನ ಅವರ ಪಾಡಿಗೆ ಬಿಟ್ಟು ಅವರ ಶ್ರೇಷ್ಠತೆಗಳನ್ನ ಮಾತ್ರ ನಾವು ಸ್ವೀಕಾರ ಮಾಡ್ತಾ ಹೋದ್ರೆ ನಮ್ಮ ಅಕೌಂಟ್ ಅಲ್ಲಿ ಸೇರುವಂತದ್ದು ಅವರ ಶ್ರೇಷ್ಠತೆಗಳು ಮಾತ್ರ. ಹಾಗಾಗಿ ನಿಮ್ಮ ಗೆಳೆಯರಲ್ಲಿ ಗೆಳತಿಯರಲ್ಲಿ ನೀವು ಶ್ರೇಷ್ಠತೆಗಳನ್ನ ಹುಡುಕ್ತಾ ಹೋಗಿ, ಆಗ ನಿಮ್ಮಲ್ಲಿ ಒಟ್ಟಾಗುವಂತದ್ದು ಶ್ರೇಷ್ಠತೆಗಳು. ಸರ್ ನನಗೆ ಎಷ್ಟು ಕೊಟ್ಟಿದ್ದೀರಿ? 5 ನಿಮಿಷ. ಯಾಕಂದ್ರೆ ನನ್ನ 5 ನಿಮಿಷಕ್ಕೆ ಕೆಲವೊಮ್ಮೆ ಕೈ ಕಾಲು ಬರ್ತದೆ, 5 ಆಗ್ತದೆ, ಹಾಗೆಲ್ಲ ಆಗ್ತದೆ. ನಿಮ್ಗೆಲ್ರಿಗೂ ರಾಮಾಯಣದ ಕಥೆ ಗೊತ್ತುಂಟು ಮಕ್ಕಳೇ. ನಿಮ್ಗೆಲ್ರಿಗೂ ರಾಮಾಯಣದ ಕಥೆಯಲ್ಲಿ ಒಂದು ಮಂಥರೆ ಅಂತ ಒಂದು ವ್ಯಕ್ತಿತ್ವ ಬರ್ತದೆ, ನಿಮಗೆ ಗೊತ್ತಿರಬಹುದು. ಆ ಮಂಥರೆ ಒಂದು ಸಲ ಶ್ರೀರಾಮಚಂದ್ರ ಆಕಾಶದ ಚಂದ್ರ ಬೇಕು ಅಂತ ಅಳ್ತಾ ಇದ್ರಂತೆ. ರಾಮ ಅಂದ್ರೆ ಅದು ರಾಜ ಪರಿವಾರಕ್ಕೆಲ್ಲ ಒಂದು ಬಹಳ ಕಷ್ಟ. ಯಾರು ಎಷ್ಟು ಸಮಾಧಾನ ಮಾಡಿದ್ರು ಆ ಮಂಥರೆ ಆ ರಾಮನ ಅಳುವನ್ನು ನಿಲ್ಲಿಸ್ಲಿಕ್ಕೆ ಆಗ್ಲೇ ಇಲ್ಲ. ಆ ಕ್ಷಣದಲ್ಲಿ ಅಲ್ಲಿಯ ಭರತನನ್ನು ತನ್ನ ಸೊಂಟದಲ್ಲಿ ಇಟ್ಕೊಂಡು ಆಡಿಸ್ತಾ ಇದ್ದಂತ ಮಂಥರೆ ಅಲ್ಲಿ ಇರುವ ಒಂದು ಕನ್ನಡಿಯನ್ನ ತಂದು ಶ್ರೀರಾಮನಿಗೆ ತೋರಿಸಿದ್ಲಂತೆ. ಅದರಲ್ಲಿ ಹೇಳಿದ್ಲಂತೆ, ಇಲ್ಲಿ ನೋಡು ಚಂದ್ರ ಕನ್ನಡಿಯಲ್ಲಿದ್ದಾನೆ, ಇಲ್ಲಿ ನೋಡು ಅಂತ ಹೇಳುವಾಗ ರಾಮ ಕೈಯಲ್ಲಿ ಕನ್ನಡಿಯನ್ನ ಹಿಡಿದುಕೊಂಡು ಕಿಲಕಿಲನೆ ನಕ್ಕನಂತೆ. ರಾಮನ ನಗುವನ್ನು ನೋಡಿ ಇಡೀ ರಾಜ ಪರಿವಾರದಲ್ಲೆಲ್ಲ ನಗು ಹರಡಿತು. ರಾಜ ಪರಿವಾರದಲ್ಲೆಲ್ಲ ನಗು ಹರಡಿತು. ಅದನ್ನು ನೋಡಿ ರಾಜ ಪರಿವಾರವೆಲ್ಲ ಮಂಥರೆಯ ಕಡೆ ಒಂದು ದೃಷ್ಟಿ ಹಾಯಿಸಿತು. ಆಗ ಮಂಥರೆಯ ಹೃದಯದಲ್ಲಿ ಅತ್ಯಂತ ಅತೀವ ಆನಂದವಾಯಿತು. ಆಕೆ ಆ ಸಂತೋಷದಲ್ಲಿ ಭರತನನ್ನ ಕೆಳಗೆ ಬಿಟ್ಟು ರಾಮನನ್ನ ಅಪ್ಪಿಕೊಳ್ಳಿಕ್ಕೆ ಬಂದು, ಆಗ ಅಲ್ಲಿರುವ ಕೆಲವು ಹೊಟ್ಟೆ ಕಿಚ್ಚಿನ ಮಂದಿ ಹೇಳಿದ್ರಂತೆ, ಮುಟ್ಟಬೇಡ, ಮುಂದೆ ರಾಜ ಆಗಬೇಕಾದಂತಹ ವ್ಯಕ್ತಿ ಅವನು, ಹಾಗಾಗಿ ಅವನನ್ನ ಮುಟ್ಟಬೇಡ, ಅವನನ್ನೇನಾದ್ರೂ ನೀನು ಮುಟ್ಟಿದ್ರೆ ಅವನು ಅಪಶಕುನ ಅಂತ ಹೇಳುವಾಗ ಮುಂದೆ ಬಂದಂತಹ ಮಂಥರೆ ಅದೇ ಹೆಜ್ಜೆಯಲ್ಲಿ ಹಿಂದೆ ಹೋದಂತೆ. ಹಿಂದೆ ಹೋಗುವಾಗ ಒಬ್ಬಳೇ ಹೋಗ್ಲಿಲ್ಲ. ತನ್ನ ಹೊಟ್ಟೆಯಲ್ಲಿ ಅಪಮಾನದ ಬೆಂಕಿಯನ್ನ, ಸೇಡಿನ ಬೆಂಕಿಯನ್ನ ಹೊಟ್ಟೆ ತುಂಬಿಸಿಕೊಂಡು ಹೋದ್ಲು. ಹಾಗೆ ಹೋಗ್ಲಿಲ್ಲ. ಕೈಕೇಯಿಯ ಕಿವಿಗೆ ಇದನ್ನ ಊದಿದ್ದು ಇಡೀ ರಾಮಾಯಣಕ್ಕೆ ಕಾರಣವಾದವಳು ಯಾರು? ಮಂಥರೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ನಮಗೆ ಅನೇಕ ಮಂಥರೆಯರು, ಅನೇಕ ಕೈಕೇಯರು ಬೇಕಾಗಿಲ್ಲ. ನಾವು ಅದಕ್ಕಾಗಿ ಏನ್ ಮಾಡ್ಬೇಕು? ಏನೂ ಮಾಡ್ಬೇಕಾಗಿಲ್ಲ. ನಮ್ಮನ್ನು ಯಾರಿಗೂ ಕೂಡ ನೋವಾಗದ ಹಾಗೆ ನಡ್ಕೊಳ್ಳುವಂಥದ್ದು ಒಂದೇ ನಾವು ಮಾಡುವಂಥದ್ದು. ಇನ್ನೊಂದು ಏನಂದ್ರೆ, ನಮ್ಮ ಪಕ್ಕದಲ್ಲಿ ಯಾರಾದ್ರೂ ಒಂದು ಒಳ್ಳೆಯ ಒಂದು ಪ್ರತಿಭೆ ಇರುವಂತಹ ವ್ಯಕ್ತಿ ಇದ್ರೆ ಆ ವ್ಯಕ್ತಿಯನ್ನ ನಾವು ಹುರಿದುಂಬಿಸುವ ಕೆಲಸವನ್ನ ಮಾಡೋಣ, ಬಾಯಿ ತುಂಬ ಹರಸೋಣ. ನಮ್ಮ ಒಂದು ಗೆಳತಿಯಲ್ಲಿ ಒಂದು ಒಳ್ಳೆಯ ಗುಣವಿದ್ರೆ, ನೀನು ಮಾಡಿದ ಕೆಲಸ ಒಳ್ಳೆಯದಾಯ್ತು ಅಂತ ನಾವು ಹುರಿದುಂಬಿಸಿದ್ರೆ ಆ ಗೆಳತಿ ನಮ್ಮನ್ನು ಈ ಜನ್ಮ ಪೂರ್ತಿ ಮರೆಯುವುದಿಲ್ಲ. ನನ್ನ ಒಂದು ಪ್ರತಿಭೆಯನ್ನ ನನ್ನ ಆತ್ಮೀಯ ಗೆಳತಿ ಹುರಿದುಂಬಿಸಿದ್ರಿಂದ ಇವತ್ತು ನಾನು ಇಷ್ಟು ಬೆಳಕಿಗೆ ಬರ್ಲಿಕ್ಕಾಯ್ತು ಅನ್ನೋದನ್ನ ಅವಳು ಯಾವತ್ತೂ ಮರೆಯುವುದಿಲ್ಲ. ಅದೇ ನೀವು ಯಾವತ್ತೂ ಮರೆಯದೆ ಅವಳ ಈರ್ಷ್ಯೆಯಿಂದ ಯಾವ ಮಾತು ಆಡದಿದ್ರೆ ನಿಮ್ಮ ಗೆಳತಿ ನಿಮ್ಮಿಂದ ದೂರವಾಗುವುದಿಲ್ಲ. ಆದರೆ ನಾನು ಸಾಯುವ ತನಕ ನಿಮ್ಮನ್ನು ಮರೆಯುವುದಿಲ್ಲ. ನನ್ನಲ್ಲಿ ಇಷ್ಟೊಂದು ಒಳ್ಳೆಯ ಗುಣವಿದ್ರು ಕೂಡ ನನ್ನ ಆತ್ಮೀಯ ಗೆಳತಿ ಒಂದು ಒಳ್ಳೆಯ ಮಾತನ್ನ ನನ್ನ ಬಗ್ಗೆ ಆಡ್ಲಿಲ್ಲಲ್ಲ ಅನ್ನುವ ಮಾತನ್ನ ಖಂಡಿತವಾಗಿಯೂ ಅವಳು ಮರೆಯುವುದಿಲ್ಲ. ಮಕ್ಕಳೇ, ಹೌದಾ? ಚಪ್ಪಾಳೆ.
ಈಗ ಕೊಟ್ಟ 5 ನಿಮಿಷದಲ್ಲಿ 3 ನಿಮಿಷ ಮುಗಿದಿದೆ, ನನ್ನ ಗಮನದಲ್ಲಿ ಇದೆ. ಆದ್ರೂ ಕೂಡ ನಾನು 2 ಕಥೆಯನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲರೂ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ ಫಾರಿನ್ ಇಂದ ಸೆಂಟ್, ಫಾರಿನ್ ಇಂದ ಬಟ್ಟೆ, ಫಾರಿನ್ ಇಂದ ಏನೇನೋ ಎಲ್ಲ ತಂದು ಕೊಟ್ಟಿರ್ಬೋದು. ನೀವು ಅದನ್ನ ಕಾತರದಿಂದ ಕಾದಿರ್ಬೋದು. ಆದ್ರೆ ನನ್ನ ಮಗ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ನನಗೆ ಜರ್ಮನಿಯಿಂದ ಒಂದು ಸೊಸೆಯನ್ನೇ ತಂದಿದ್ದಾನೆ. ಒಂದು ನನಗೆ ಅರ್ಪಿಸಿದ್ದಾನೆ. ನಾನು ಕೂಡ ಅತ್ಯಂತ ಪ್ರೀತಿಯಿಂದ, ಬಹಳ ಸೆಗ್ಗಳಿಕೆಯಿಂದ ಅದನ್ನು ಸ್ವೀಕರಿಸಿದ್ದೇನೆ. ಯಾಕಂದ್ರೆ ತುಂಬಾ ಬಿಳಿ ಇದ್ದಾರೆ ಅವರು. ನಮ್ಗೆ ಇಂಡಿಯನ್ಸಿಗೆ ಒಂದು ಹುಚ್ಚುಂಟು, ಬಿಳಿ ಅಂದ್ರೆ ಚಂದ ಅಂತ. ಹಾಗೆ ಅವಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಒಂದು ನನ್ನ ಸೌಭಾಗ್ಯ ಏನಂದ್ರೆ ನಾನು ಪ್ಯೂರ್ ವೆಜಿಟೇರಿಯನ್, ತಲೆ ತಿನ್ನುವಾಗ ಮಾತ್ರ ಮಾಂಸಾಹಾರಿ ನಾನು. ಹಾಗೆ ನಾನು ಪ್ಯೂರ್ ವೆಜಿಟೇರಿಯನ್, ಆ ಹುಡುಗಿ ಕೂಡ ಪ್ಯೂರ್ ವೆಜಿಟೇರಿಯನ್, ವೀಗನ್ ಅಂತೆ. ಹಾಲು ಬಿಡ್ಲಿಕ್ಕೆ ನಂಗಾಗುದಿಲ್ಲ, ಅವಳು ಹಾಲು ಕೂಡ ಬಿಟ್ಟಿದ್ದಾಳಂತೆ. ನಾನು ಯಾವುದೇ ತಿಂಡಿಯನ್ನು ಅತ್ಯಂತ ಪ್ರೀತಿಯಿಂದ ತಿಂತಾಳೆ, ಖುಷಿಪಟ್ಟು ತಿಂತಾಳೆ, ಅತ್ಯಂತ ಎಂಜಾಯ್ ಮಾಡಿ ತಿಂತಾಳೆ. ನಾನು ಒಂದು ದಿನ ದೋಸೆ ತೆಗಿತಾ ಇದ್ದೆ, ನೀರು ದೋಸೆ. ನಾನು ಸೋಮೇಶ್ವರದವಳು, ಆಗುಂಬೆಯ ಕೆಳಗೆ ಸೋಮೇಶ್ವರ ನನ್ನ ತಾಯಿಯ ಊರು. ಸಮ್ ಫ್ರಮ್ ಸೋಮೇಶ್ವರ, ಸಂಧ್ಯಾ ಫ್ರಮ್ ಸೋಮೇಶ್ವರ. ನೀವೆಲ್ಲ ಸೂ ಫ್ರಮ್ ಸೋಮೇಶ್ವರ ಸಿನಿಮಾ ನೋಡಿದ್ದೀರಿ. ಅವರು ಸುಲೋಚನ ಹೋಗಿದ್ದಾರೆ, ನಾನು ಬದುಕಿದ್ದೇನೆ ಅಷ್ಟೇ. ಅದರಲ್ಲಿ ಸುಲೋಚನ ಇಲ್ಲ, ನಾನು ಬದುಕಿದ್ದೇನೆ. ನಾನು ದೋಸೆ ತೆಗಿತಾ ಇದ್ದೆ, ನನ್ನ ಸೊಸೆ ಕೂತ್ಕೊಂಡು ಪ್ಲೇಟ್ ಅಲ್ಲಿ 1 2 3 4 5 6 ಲೆಕ್ಕ ಇಲ್ಲ ತಿಂತಾ ಇದ್ದಾಳೆ. ನನ್ನ ನೋಡ್ತಾ ಇದ್ದಾಳೆ, ತಿಂತಾ ಇದ್ದಾಳೆ. ನಾನಿನ್ನು ನಿಲ್ಲಿಸ್ಬೇಕೋ ಬೇಡ ಅಂತ ಅವಳನ್ನೊಮ್ಮೆ ನೋಡಿದಾಗ ಅವಳಿಗೆ ಅಂದಾಜ ಆಯ್ತು. ಆಗ ಅವಳಿಗೆ ಹೇಳಿದ್ಲು ನನ್ನ ಹತ್ರ, ಮಮ್ಮಿ ಹೌ ಟು ಪ್ರಿಪೇರ್ ದಿಸ್ ನೀರ್ ದೋಸಾ ಇಂಗ್ಲಿಷ್. ನನಗೆ ಒಂದು ಕಡೆ ವಿಷಯ ಕೊಡ್ಬೋದು, ಇಂಗ್ಲಿಷ್ ಅಲ್ಲಿ ಹೇಳಬೇಕು. ಈಗ ಇಂಗ್ಲಿಷ್ ಅಲ್ಲಿ ವರ್ಣನೆ ಮಾಡುದು ಹೇಗೆ? ನಾನು ಅಷ್ಟು ಇಂಗ್ಲಿಷ್ ನಂಗೆ ಬರುತ್ತಿದೆ, ನಾನು ಇಂಗ್ಲಿಷ್ ಭಾಷೆ ಮಾಡ್ತೇನೆ. ಆದ್ರೂ ನಾನು ಏನು ಬೇಜಾರಿಲ್ಲದೆ ಪೆಟ್ರೆ ಅವರೇ, ನಾನು ಅವಳಿಗೆ ಹೇಳಿದ್ದೆ, ಇಟ್ ಇಸ್ ವೆರಿ ಈಸಿ, ನೈಸ್ ಗ್ರೈಂಡ್ ರೈಸ್, ಪುಟ್ಟ ತವ, ಪುಟ್ಟ ಹಿಟ್ಟು, ಪಟ್ಟ 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 1 ಫೋಲ್ಡ್ 2 ಫೋಲ್ಡ್ ನೀರು ದೋಸೆ ರೆಡಿ ಅಂತೆ. ಕಾರ್ಡ್ ಒಂದು ಪುನಃ ಹೇಳ್ಬೇಕಂತೆ. ನಾನು ಹೇಳಿದೆ, ಇಟ್ ಇಸ್ ವೆರಿ ಈಸಿ, ನೈಸ್ ಗ್ರೈಂಡ್ ರೈಸ್, ಪುಟ್ಟ ಹಿಟ್ಟು, ಪಟ್ಟ 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 1 ಫೋಲ್ಡ್ 2 ಫೋಲ್ಡ್ ಈಟ್ ವಿತ್ ಚಟ್ನಿ ಆರ್ ಸಾಂಬಾರ್, ವೆರಿ ನೈಸ್ ಅಂದೆ. ನನ್ನ ಮಗ ವರ್ಕ್ ಫ್ರಮ್ ಹೋಮ್ ಹೀಗೆ ನನ್ನ ಹತ್ರ ಕೇಳಿದ, ಅಮ್ಮ ನಿಮಗೆ ನಿಜವಾಗ್ಲೂ ಇಂಗ್ಲಿಷ್ ಬರುತ್ತಿಲ್ವೋ? ನನ್ನ ಹೆಂಡತಿಯನ್ನು ಮಂಗ ಮಾಡಿಲ್ಲ. ಅವಳನ್ನೆಂತ ಮಂಗ ಮಾಡುದು ಬರೇ? ಅವಳನ್ನು ಮಂಗ ಮಾಡಿದ್ರೆ ನನ್ನನ್ನು ಗರ್ವ ಮಾಡುದಿಲ್ಲ ಅವಳು. ಹಾಗಾಗಿ ನಾನು ಮಂಗ ಮಾಡಿದ್ದಲ್ಲ, ಅವಳಿಗೆ ಅರ್ಥ ಆಯ್ತಾ ಕೇಳು. ಅವನು ಕೇಳಿದ ಜರ್ಮನಿ ಭಾಷೆಯಲ್ಲಿ, ಇಸ್ಕುಸೆ ಅಂತ. ಅವಳು ಕುಸುಕುಸೆ ಅಂತ. ಇಬ್ಬರಿಗೂ ಮಾತುಕತೆ ಆಯ್ತು, ಅಮ್ಮ ಅರ್ಥ ಆಯ್ತಂದ್ರೆ ಹೇಳಿದ. ನಾನು ಹೇಳಿದೆ, ನನ್ನ ಈ ಪಟಲದ ಇಂಗ್ಲಿಷ್ ಅವಳಿಗೆ ಅರ್ಥ ಆಯ್ತು ಹೇಳಿದ. ಆಯ್ತಂತೆ. ಹಾಗಾದ್ರೆ ನಮ್ಮ ಕೊಂಕಣಿ ಯಾಕೆ ಅರ್ಥ ಆಗುದಿಲ್ಲ ಮರೆಯ? ನಾಳೆಯಿಂದ ನಾನು ಅವಳ ಹತ್ರ ಕೊಂಕಣಿಯಲ್ಲಿ ಮಾತಾಡ್ತೇನೆ ಶುರು ಮಾಡಿದ್ದೇನೆ. ನಂಗೆ ಕೈ ಬಯಸ್ಬೇಕು ಎಬ್ಬಿಗೂ ಅಂತ. ಮೊನ್ನೆ ಬಂದಿದ್ದಾಳೆ ಅಮ್ಮ, ಒಂದು ಚಂದದ ಒಂದು ಬಿಳಿ ಗೋಧಿ ಹಿಟ್ಟಿನ ಲಾಡಿನಂತ ಮಗುವನ್ನ ಹಿಡ್ಕೊಂಡು ಬಂದಿದ್ದಾಳೆ. ಒಂದು ನನಗೆ ಹೇಳ್ತಾಳೆ, ಮಾಮಿ ನಿಮಗೆ ಬಾಬುಗಳೇ ಅಂತೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಇವನಾರವ ಅಂದ್ರೆ ಎಲ್ಲರೂ ನಮ್ಮವರೇ. ನಮ್ಮವರಲ್ಲ, ಇವ ನಮ್ಮವ ಅಂತ ತಿಳ್ಕೊಂಡ್ರೆ ಎಲ್ಲರೂ ನಮ್ಮವರಾಗ್ಲಿಕ್ಕೆ ಸಾಧ್ಯ ಇದೆ. ಈ ಪ್ರಪಂಚ ಅನ್ನೋದು ವಿಶಾಲವಾಗಿದೆ, ನಮ್ಮ ಜೀವನ ಅನ್ನೋದು ಅತ್ಯಂತ ಕ್ಷಣಿಕವಾಗಿದೆ. ಅಂತದ್ರಲ್ಲಿ ಅವರು ನಮ್ಗೆ ಬೇಡ, ಇವರು ನಮ್ಗೆ ಬೇಡ, ಅವರು ನಮ್ಮ ಶತ್ರು, ಇವರು ನಮ್ಮ ಮಿತ್ರ ಅಂತ ನಾವು ಅದನ್ನು ಒಂದು ವಿಂಗಡಣೆ ಮಾಡದೆ ಎಲ್ಲರನ್ನ ನಮ್ಮವರು ಅಂತ ಬಾಚಿ ತಪ್ಪಿಕೊಂಡ್ರೆ ಈ ಪ್ರಪಂಚ ಅನ್ನೋದು ಅತ್ಯಂತ ಸುಂದರ, ಅತ್ಯಂತ ಮಧುರ, ಪ್ರೀತಿ ತುಂಬಿದ ಒಂದು ಪ್ರಪಂಚ. ಇಲ್ಲಾಂದ್ರೆ ಎಲ್ಲಿಯ ಶಶಿಕಾಂತ್ ಜೈನ್, ಎಲ್ಲಿಯ ಧರ್ಮಸ್ಥಳ, ಎಲ್ಲಿಯ ಉಡುಪಿ ಆನೆ ಸ್ವರೂಪಿ ಸಂಧ್ಯಾಶಣೆ. ನನ್ನನ್ನು ಕರೆದು ನಿಮ್ಮ ಮಾತನಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಆದ್ರೆ ಇದರಲ್ಲಿ ನನ್ನ ಒಂದು ಸಂತೋಷದ ಮಟ್ಟ ಎಷ್ಟಿರ್ಬೋದು? ಈ ಸಂತೋಷದ ಮಟ್ಟವನ್ನು ಪಡಿಬೇಕಾದ್ರೆ ಮಕ್ಕಳೇ, ನೀವು ಜಾಸ್ತಿ ವಿದ್ಯೆ ಕಲಿಯದಿದ್ರು ಅಡ್ಡಿಲ್ಲ, ನೀವು ಒಂದು ಪ್ರಪಂಚದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ರೆ ಸಾಕು. ನಾನು ಆವಾಗಲೇ ಹೇಳಿದ ಕಾಲಕ್ಕೆ ನನ್ನ ಊರು ಸೋಮೇಶ್ವರ ಅಂತ ನಾನು ಎದೆ ತಟ್ಟಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಹಳ್ಳಿಯಲ್ಲಿ ಇವತ್ತು 4-5 ಡಾಕ್ಟರ್ಗಳು ಹೊರಗೆ ಬಂದಿದ್ದಾರೆ, 7-8 ಇಂಜಿನಿಯರ್ಸ್ ಬಂದಿದ್ದಾರೆ.
ಏನೋ ಇಲ್ಲದಿದ್ರು ಒಂದು 10-15 ವ್ಯವಹಾರಸ್ಥರ ಉದ್ಯೋಗವನ್ನು ಮಾಡಿಕೊಂಡು ಅವರು ಕಲಿತದ್ದು ಜಸ್ಟ್ ಒಂದು SSC PUC ಇರ್ಬೋದು, ಗೇರು ಬೀಜ ಫ್ಯಾಕ್ಟರಿ, ಅಕ್ಕಿ ಮಿಲ್ಲು, ಅದು ಇದು ಮಾಡಿ ನೂರಾರು ಜನರಿಗೆ ಹೊಟ್ಟೆಗೆ ದಾರಿ ತೋರುವಂತ ಆಶ್ರಯದಾತರಾಗಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಊರಿನಲ್ಲಿ ಸಕ್ರಿಯವಾಗಿ ಎಲ್ಲಾ ಕೆಲಸಗಳಲ್ಲಿ ಭಾಗವಹಿಸಿಕೊಂಡು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬದುಕುವವರಿದ್ದಾರೆ. ಸಂಜೆ ಕಟ್ಟೆ ಮೇಲೆ 4-5 ಜನ ಮುದುಕರಲ್ಲ, ವಯಸ್ಸಾದವರು ಕೂತ್ಕೊಂಡಿದ್ರಂತೆ. ಮುದುಕರಂದ್ರೆ ನಾನು ಕೂಡ ಮುದುಕಿಯೇ. ಹಾಗೆ ಆಗ ವಯಸ್ಸಾದವರು ಕೂತ್ಕೊಂಡಿದ್ರಂತೆ. ಇಬ್ರು ಕೇಳಿದ್ರಂತೆ, ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಅಂತ. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ ಹೇಳುವಾಗ ಇವ್ರು ಹೇಳಿದ್ರಂತೆ, ನನ್ನ ದೊಡ್ಡ ಮಗ MBBS ಆಗಿದೆ, ಇನ್ನು MD ಮಾಡ್ತಾನಂತೆ ಅಮೆರಿಕಕ್ಕೆ ಹೋಗಿ ಅಂತ. ಹೌದಾ? ಎರಡನೇ ಮಗ ಅವನದು ಇಂಜಿನಿಯರಿಂಗ್ ಆಗಿದೆ, ಅವನು ಆಸ್ಟ್ರೇಲಿಯಾಕ್ಕೆ ಹೋಗಿ ಏನೋ ಹೈಯರ್ ಸ್ಟಡೀಸ್ ಮಾಡ್ತಾನಂತೆ. ಹೌದಾ? ಮೂರನೇ ಮಗ ತಿರುಕಾಸಲ್ಲಿ ಒಂದು ಬೀಡಿ ಸೋಡಾ ಎಲ್ಲ ಮಾಡ್ತಾನೆ, ಅಂಗಡಿ ಇಟ್ಟುಕೊಂಡು ಒಂದು ವ್ಯಾಪಾರ ಒಂದು ತಕ್ಕ ಮಟ್ಟಿಗೆ. ಹೌದಾ? ಅವನಿಗೊಂದು ಗ್ರಾಜುಯೇಷನ್ ಆದ್ರೂ ಮಾಡಿಸು ಮಾರಾಯ, ಎಂತ ನೀವು ಅವರಿಬ್ರು ಅಷ್ಟು ದೊಡ್ಡದು ಕಲಿತಾರೆ. ಇವ್ರು ಹೇಳ್ತಾನೆ, ಅವನು ಗ್ರಾಜುಯೇಟ್, ಅವನು BCom ಗ್ರಾಜುಯೇಟ್, ಮತ್ತೆ ಯಾಕೆ ಅವನನ್ನು ಇಲ್ಲಿ ಕೂರಿಸಿದ್ದಿ? ಅವನನ್ನು ದುಬೈಗೋ ಅಬುದಾಬಿಗೋ ಎಲ್ಲಿಯಾದ್ರೂ ಕಳಿಸು, ಒಂದಿಷ್ಟು ದುಡ್ಡು ಮಾಡಿ ಬರಲಿ, ಇಲ್ಲಿ ಕೂಡ ಮನೆಯಲ್ಲಿ ಎಂತ ಅವನು ಕಳಿಸು ಹೇಳುವಾಗ ಇವನು ಹೇಳ್ತಾನೆ, ಇಲ್ಲ ಮಾರಾಯ, ಅವನಿಗೆ ಕಳಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರೆ ಆ ದೊಡ್ಡ ಮಗನನ್ನು ಫಾರಿನ್ ಕಳಿಸುದು, ಎರಡನೇ ಮಗನನ್ನು ಫಾರಿನ್ ಕಳಿಸುದು, ಆ 2 ಲೋನನ್ನ ಕಟ್ಟುವುದು ಇದೇ ಕೂಡ ನಡೆಯ ಸಂಪಾದನೆಯಿಂದ. ಇಷ್ಟು ಮಾತ್ರ ಇಲ್ಲ, ನಮ್ಮ ಈ ಮುದಿ ಪ್ರಾಯದಲ್ಲಿ ಇವರು ಅಮೆರಿಕದಿಂದ, ದುಬೈಯಿಂದ, ಇಲ್ಲಿಂದ ಬರ್ತಾರೆ, ಕಸಪುಸು ಇಂಗ್ಲಿಷ್ ಮಾತಾಡ್ತಾರೆ, ಅಲ್ಲಿ ಕೋಲ ಇಲ್ಲಿ ಅದು ಅದೆಲ್ಲ ತಿರುಗ್ತಾರೆ, ಗಮ್ಮತ್ತಿರ್ತಾರೆ, ಹೋಗ್ತಾರೆ. ಆದ್ರೆ ನನ್ನ ಈ 3ನೇ ಮಗನ ಹೆಂಡತಿ ಇದ್ದಾಳಲ್ಲ, ನಮ್ಗೆ ಕಾಲಕ್ಕೆ ತುತ್ತು, ಬೇಕಾದಷ್ಟು ಮದ್ದು ಎಲ್ಲವನ್ನ ನೋಡಿಕೊಂಡಿರುವುದು ಈ 3ನೇ ನನ್ನ ಮಗನ ಹೆಂಡತಿ. ಇಷ್ಟು ಮಾತ್ರ ಅಲ್ಲ, ಈ ಮುದಿ ವಯಸ್ಸಿನಲ್ಲಿ ನಮ್ಮ ಜೊತೆ ಬಂದು ಅಜ್ಜ ಅಂತ ಆಡಿಕೊಂಡಿರುವಂತದ್ದು ಈ 3ನೇ ಮಗನ ಮಕ್ಕಳು. ಇಷ್ಟು ಮಾತ್ರವೂ ಅಲ್ಲ, ನನ್ನ ಮಗ ಇವತ್ತು ತಾನು ಕಲಿತ ಶಾಲೆಯ ಒಂದು ಅಭಿವೃದ್ಧಿ ಕಮಿಟಿಯಲ್ಲಿ ಪ್ರೆಸಿಡೆಂಟ್ ಆಗಿದ್ದಾನೆ. ನನ್ನ ಮಗ ಅಂತ ಹೇಳಿಕೊಳ್ಳುವ ಒಂದು ಹೆಮ್ಮೆಯನ್ನು ನನಗೆ ಕೊಟ್ಟಿದ್ದಾನೆ. ನಮ್ಮ ಊರಿನ ದೇವಸ್ಥಾನದಲ್ಲಿ ಆಡಳಿತ ಮುಕ್ತೇಶ್ವರನಾಗಿದ್ದಾನೆ. ಅಂಥವನ ಅಪ್ಪ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ನನ್ನ ಮಗನನ್ನು ದುಬೈಗಾಗಿ ಅಬುದಾಬಿಗಾಗಿ ಕಳಿಸುವ ಅಗತ್ಯ ನನಗಿಲ್ಲ. ಅವನು ನನ್ನ ಜೊತೆಯೇ ಇರಲಿ, ಅವನು ಏನ್ ಕುಡಿತಾನೋ ಅಷ್ಟು ಸಾಕು ನಮ್ಗೆ ಅಂತ ಹೇಳಿದಂತೆ. ಮಕ್ಕಳೇ, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿದ ಹಾಗೆ ನೀವು ಏನೂ ಆಗುದು ಬೇಡ, ನೀವೊಂದು ಮಾನವನಾಗಿ ಬದುಕಿ. ಇದಕ್ಕಾಗಿ ನಿಮ್ಗೆ ಇಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಇಲ್ಲಿಯ ನೈತಿಕ ಶಿಕ್ಷಣದಲ್ಲಿ ನಿಮಗೆ ಅತ್ಯಂತ ಉತ್ತಮ ಬೋಧನೆಗಳನ್ನ ಮಾಡಿದ್ದಾರೆ. ಬೋಧನೆಗಳನ್ನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡುವಂತದ್ದಲ್ಲ, ಅದನ್ನ ಜೀವನದಲ್ಲಿ ನೀವು ಅಳವಡಿಸಬೇಕು ಅನ್ನುವ ಒಂದು ಉದ್ದೇಶಕ್ಕಾಗಿ, ನೀವು ಅದನ್ನು ಮಾಡಿದ ಅವರ ಆ ಕಷ್ಟಗಳನ್ನ ನೀವು ಆ ಪ್ರಯತ್ನವನ್ನ ನೀವು ಅರ್ಥ ಮಾಡಿಕೊಂಡು ನೀವು ಅದರ ಪ್ರಕಾರ ನಡೆದ್ರೆ ನಿಮ್ಮ ಜೀವನ ಅನ್ನೋದು ಬಂಗಾರದ ಬದುಕು ಮಕ್ಕಳೇ, ಬಂಗಾರದ ಬದುಕು. ಒಬ್ಬ ಅಮ್ಮ ತನ್ನ 2 ಮಕ್ಕಳನ್ನ ತನ್ನ ಅಕ್ಕಪಕ್ಕದಲ್ಲಿ ಮಲಗಿದ್ಲಂತೆ. ಒಂದು ಜೇನುನೊಣ ಬಂದು ಕಚ್ಚಿತಂತೆ. ಶಶಿಕಾಂತ್ ನೀವು ವಾಚ್ ಮಾಡೋದು ಬೇಡ, ಇದಾದ ಮೇಲೆ ನಿಲ್ಲಿಸ್ತೇನೆ, ನಿಜವಾಗ್ಲೂ ನಿಲ್ಲಿಸ್ತೇನೆ, ನೀವೆಲ್ಲ ಚಪ್ಪಾಳೆಗೆ ರೆಡಿಯಾಗಿ. ಜೇನುನೊಣ ಬಂದು ಅವರಿಗೆ ಕಚ್ಚಿತ್ತಂತೆ. ಕಚ್ಚಿದ ಕೂಳ ಆ ಅಮ್ಮನಿಗೆ ಮೈ ಉರಿ ತಡೆಯಲಿಕ್ಕೆ ಆಗ್ಲಿಲ್ಲ. ಆಗದಿದ್ದಾಗ ಆ ಅಮ್ಮ ರಾತ್ರಿ ಓಡಿ ಹೋಗಿದ್ಲಂತೆ ಡಾಕ್ಟರ್ ಹತ್ರ. ಹೋಗಿ ಡಾಕ್ಟರ್ ಹೇಳಿದ್ದೆ, ಡಾಕ್ಟ್ರೆ 4-5 ಜೇನುನೊಣ ನನಗೆ ಕಚ್ಚಿದೆ, ಮೈಯೆಲ್ಲ ಉರಿತಾ ಇದೆ. ನಿಮ್ಗೆ ಜೇನುನೊಣದ ಉರಿ ಎಷ್ಟಂತ ಅಂದಾಜಿರ್ಬೋದು, ಉರಿತಾ ಇದೆ ಮೈಯೆಲ್ಲ, ದಯವಿಟ್ಟು ನನಗೆ ಒಂದು ಮುಕ್ತಿ ಕೊಡಿ ಅಂತ ಹೇಳುವಾಗ ಡಾಕ್ಟರ್ ಮಂಚದ ಮೇಲೆ ಮಲಗಿಸಿ ಅವರ ಜೇನು ಮುಳ್ಳನ್ನ ತೆಗೆಯುವಾಗ ಆ ಅಮ್ಮ ಹೇಳ್ತಾ ಇದ್ದಂತೆ, ಧನ್ಯವಾದ ಡಾಕ್ಟ್ರೆ, ಧನ್ಯವಾದ ದೇವರೇ, ಧನ್ಯವಾದ ಜೇನುನೊಣವೇ ಅಂತ ಹೇಳಿದ್ರಂತೆ. ಆಗ ಡಾಕ್ಟರ್ ಕೇಳಿದ್ರಂತೆ, ಡಾಕ್ಟರ್ಗೆ ಧನ್ಯವಾದ ಹೇಳೋದು ಸರಿ, ಆದ್ರೆ ಆ ದೇವರಿಗೆ ಹೇಳೋದು ಸರಿ, ಜೇನುನೊಣಕ್ಕೆ ಧನ್ಯವಾದ ಯಾಕೆ ಹೇಳ್ತಾ ಇದ್ದೀಯಮ್ಮ ಅಂತ ಹೇಳುವಾಗ ಅಮ್ಮ ಹೇಳ್ತಾರೆ, ಡಾಕ್ಟ್ರೆ, ನಾನು ಮಲಗಿರುವಾಗ ನನ್ನ ಅಕ್ಕಪಕ್ಕದಲ್ಲಿ 2 ಪುಟ್ಟ ಮಕ್ಕಳು ಮಲಗಿದ್ರು. ಆ ಜೇನುನೊಣ ನನಗೆ ಬಂದು ಕಚ್ಚಿತು. ಆ ಜೇನುನೊಣಕ್ಕೆ ನನಗೆ ಕಚ್ಚುವ ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದಾನೆ. ಆ ಜೇನುನೊಣ ಅದನ್ನ ಒಪ್ಪಿಕೊಂಡು ನನಗೆ ಕಚ್ಚಿತು. ಈ ಗುರಿಯನ್ನ ನನಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ.
ಅಂಥದ್ರಲ್ಲಿ ಆ ನನ್ನ 2 ಮಕ್ಕಳಿಗೆ ಆ ಜೇನುನೊಣ ಕಚ್ಚಿದ್ರೆ ಸಹಿಸ್ಲಿಕ್ಕೆ ಆಗ್ತಿತ್ತ? ಆ ಮಕ್ಕಳಿಗೆ ಸಹಿಸ್ಲಿಕ್ಕೆ ಆಗ್ತಿತ್ತ? ಹಾಗಾಗಿ ಈ ಕಷ್ಟವನ್ನು ನನಗೆ ಕೊಟ್ಟಲ್ಲ, ನನ್ನ ಮಕ್ಕಳಿಗೆ ಕೊಡ್ಲಿಲ್ಲಲ್ಲ ಅನ್ನುವಂತಹ ಈ ಭಾವನೆಯಿಂದ ನಾನು ದೇವರಿಗೂ ಜೇನುನೊಣಕ್ಕೂ ಧನ್ಯವಾದ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಮಕ್ಕಳೇ, ಇಂಥ ಅಮ್ಮ ಅಪ್ಪ ನಿಮ್ಮೆಲ್ಲರ ಮನೆಯಲ್ಲಿದ್ದಾರೆ. ತಮ್ಮ ಹಲವು ದಿನಗಳ ಸೀರೆಯ ಕನಸುಗಳನ್ನ ಮರೆತು ನಿಮ್ಮ ಚೂಡಿದಾರಗಾಗಿ ತಮ್ಮನ್ನು ಸ್ನಾನ ಮಾಡುವವರಿದ್ದಾರೆ. ನಿಮ್ಮ ಅಪ್ಪನ ಶರ್ಟ್ ಅನ್ನೊಮ್ಮೆ ಎತ್ತಿ ನೋಡಿ, ಅದರಲ್ಲಿ 1000 ತೂತುಗಳಿರಬಹುದು. ಆ ಬನಿಯನ್ ಒಳಗಿಡುವುದು ಅನ್ನುವುದನ್ನ ನೆನೆಸಿಕೊಂಡು ನಿಮ್ಮ ರೀಬಾಕ್ ಶೂಸಿಗೆ ಅವರು ಹಣ ಹಾಕ್ತಾ ಇದ್ದಾರೆ. ನಿಮಗೆ ಏನು ಕೊಟ್ಟರು ತೃಪ್ತಿ ಇಲ್ಲದ ಇವತ್ತಿನ ಈ ಸಂದರ್ಭದಲ್ಲಿ ಅಕ್ಕ ಪಕ್ಕದವರನ್ನ ನೋಡುವುದನ್ನ ಬಿಟ್ಟು, ಇದು 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು, 16ರ ವಯಸ್ಸು. ನಮಗೆ ಹೊರಗೆ ಹೋದಲ್ಲೆಲ್ಲ ಆಮಿಷಗಳು ಎಳೆದೆಳೆದು ಕರೆಯುವಂತಹ ದಿನಗಳು. ನಿಮ್ಮ ಯಾವುದೇ ಚೂಡಿದಾರ್ನಲ್ಲಿ, ಯಾವುದೇ ಒಂದು ರೇಮಾ ಗ್ಲಾಸ್ ನಲ್ಲಿ, ಯಾವುದೇ ಒಂದು ಶೂಸ್ ನಲ್ಲಿ ನಿಮ್ಮ ಗೌರವ ಹೆಚ್ಚುವುದಿಲ್ಲ. ನೀವು ಮಾಡಿದ ಒಂದು ಒಳ್ಳೆಯ ಕಾರ್ಯಗಳಿಂದ ನಿಮ್ಮ ಗೌರವ ಹೆಚ್ಚುವಂಥದ್ದು. ನಾನಾದ್ರೂ ಇಷ್ಟೊಂದು ದುರ್ಗತಿ ಎತ್ತಿಕೊಂಡು ಬಂದಿದ್ದೇನೆ ನಿಮ್ಮೆದುರಿ ನಿಲ್ಲಿಕ್ಕೆ. ಮಾತಾಶ್ರೀಯವರನ್ನ ನೋಡಿ, ಕಾಮರನ್ನ ನೋಡಿ, ಎಂತ ಸರಳ ವ್ಯಕ್ತಿತ್ವ. ಅವರಿಗೆ ಯಾವುದಾದ್ರೂ ಅವಶ್ಯಕತೆ ಇದೆ, ಅವರು ಮಾಡಿದ ಕಾರ್ಯಗಳು ಮಾತಾಡ್ತಾ ಇವೆ ಅಂತ ಹೇಳ್ತಾ ಬಹುಶಃ ಮಾತನಾಡಲಿಕ್ಕೆ ಬಿಟ್ರೆ ನಾನು ಇನ್ನೂ ಮಾತನಾಡುವವಳು. ಆದರೂ ಕೂಡ ಸಮಯದ ಮಿತಿಯೊಳಗೆ ಆದ್ರೂ ನಾನು ಕೆಲವೊಂದು ಸಮಯವನ್ನು ಮೀರಿ ಮಾತನಾಡಿದ್ದೆ ಎನ್ನುವ ಅನುಭವ ನನಗಿದೆ. ಹಾಗಾಗಿ ನನ್ನೆಲ್ಲ ಮಾತುಗಳನ್ನ ಶ್ರೀಕೃಷ್ಣ ಮುಖ್ಯ ಪುರಾಣಗಳ ತಲೆಗಳಿಗೆ ಅರ್ಪಿಸುತ್ತಾ, ಮಂಜುನಾಥ ಸ್ವಾಮಿಯ ಆಶೀರ್ವಾದವನ್ನು ಬೇಡುತ್ತಾ, ವರ್ಷಕ್ಕೆ 8 ಸಾರಿ ಬಂದು ನನ್ನ ಮನೆಯಂತೆ ಆಗಿರುವಂತಹ ಈ ಒಂದು ಧರ್ಮಸ್ಥಳ, ಯಾಕಂದ್ರೆ ನಾನು ಬಂದಾಗಲೇ ಪಾರ್ಶ್ವನಾಥರ ಆಗಲಿ, ನಮ್ಮ ತೋಳ್ಪಾಡಿತಾಯರಾಗಲಿ ನನಗೆ ಯಾವತ್ತೂ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಂಡದ್ದಾದ್ರಿಂದ ಈ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತಾ, ನಾನು ನನ್ನೆಲ್ಲ ಮಾತುಗಳು ನೀವು ಸ್ವೀಕರಿಸಿದ್ದೀರಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಚಪ್ಪಾಳೆಯ ನಿರೀಕ್ಷೆಯೊಂದಿಗೆ ನನ್ನ ಮಾತುಗಳಿಗೆ ಚುಕ್ಕಿಯನ್ನು ಇಲ್ಲಿಗೆ ಬಯಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬದುಕಿನಲ್ಲಿ ಮೌಲ್ಯಗಳ ಅನಿವಾರ್ಯತೆ ಕುರಿತು ವಿವಿಧ ದೃಷ್ಟಾಂತಗಳ ಮೂಲಕ ಭಾಷಣವನ್ನು ಮಾಡಿದಂತಹ ಶ್ರೀಮತಿ ಸಂಧ್ಯಾ ಶೆಣೈ ಉಡುಪಿ ಇವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಘಟ್ಟ ಅಧ್ಯಕ್ಷೀಯ ಭಾಷಣ. ಪರಮ ಪೂಜ್ಯರಾದ ಡಾಕ್ಟರ್ ಟಿ ವೀರೇಂದ್ರ ಹೆಗಡೆ ಅವರು ಪುರಸ್ಕಾರ ಪ್ರದಾನ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಂದರ್ಶನವೇ ಮತ್ತು ಎಲ್ಲ ಆಗಮಿಸಿರುವಂತಹ ನಾಯಕರೇ ಮತ್ತು ವಿದ್ಯಾರ್ಥಿಗಳೇ, ಶಾಲೆಯ ಅಧ್ಯಾಪಕರೇ ಮತ್ತು ಇದು ನಮ್ಮ ಉದ್ದೇಶ ಇರತಕ್ಕಂಥದ್ದು ನಾಯಕತ್ವವನ್ನು ನಡೆಸುವಂತಹ ಲಕ್ಷಣಗಳನ್ನ ವಿದ್ಯಾರ್ಥಿಗಳಿಗೆ ತುಂಬಬೇಕು. ಪ್ರತಿ ವರ್ಷ ಪುಸ್ತಕ 1 ಲಕ್ಷ ಪುಸ್ತಕಗಳನ್ನು ಹಂಚಿ ಹಂಚ್ತೇವೆ. ಉದ್ದೇಶ ಅಂದ್ರೆ ಓದಿದ ವಿದ್ಯಾರ್ಥಿಗಳು ನಾಯಕತ್ವ ಲಕ್ಷಣವನ್ನು ಬೆಳೆಸಿಕೊಳ್ಳಬೇಕು. ನಾಯಕತ್ವ ಅಂದ್ರೆ ಹೇಗೆ, ನಾಯಕನಾಗುವುದು ಹೇಗೆ ಅಂದ್ರೆ ಸಾಮಾನ್ಯವಾಗಿ ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ಇಟ್ಟುಕೊಂಡು, ನಮ್ಮ ಮಾತನ್ನ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಂಡು ಯಾರು ಅವರು ಇವಾಗಿ ನಾಯಕತ್ವ ಲಕ್ಷಣವನ್ನು. ಹಾಗೆ ನಾಯಕತ್ವ ಅಂತಂದ್ರೆ ನಮ್ಮ ಶಾಲೆಗಳಲ್ಲಿ ಯಾರು ಲೀಡರ್, ಯಾರು ಕ್ಲಾಸ್ ತಯಾರಾಗ್ತಾರೆ ಅಂತಂದ್ರೆ ಯಾರು ಮುನ್ನುಗ್ಗಲು ಅವನು ರೀತಿಯಾಗಿ ಯಾರು ಮುನ್ನುಗ್ಗಲು ಅವರು ಮತ್ತು ನಮ್ಮ ಗ್ರಾಮದಲ್ಲಿ ಯಾರು ಮುಖ್ಯಸ್ಥರು ಹೇಗೆ ಲೀಡರ್ ಯಾರು ಮುನ್ನುಗ್ಗಲು ಅವರು ನಾಯಕತ್ವ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೇನೆ. ನಮ್ಮ ಈ ಪುಸ್ತಕಗಳನ್ನ ಮಾಡೋ ಉದ್ದೇಶವೇ ನಾಯಕತ್ವವನ್ನು ಬೆಳೆಸಬೇಕು. ನಾಯಕತ್ವವನ್ನು ಬೆಳೆಸಿಕೊಳ್ತೀರಿ ಎಲ್ಲ ವಿದ್ಯಾರ್ಥಿಗಳು ಈ ಭಾಷಾ ಪುಸ್ತಕ ಓದಬೇಕು ಅಂತ ನಮ್ಮ ಮನವಿ. ಈಗ ಈ ಸ್ಪರ್ಧೆ ಯಾಕೆ ಹೇಳಬೇಕು ಅಂದ್ರೆ ಓದಬೇಕು ಅಂತ. ಈ ಸ್ಪರ್ಧೆ ಆಗತ್ತೆ, ಓದುದಿಲ್ಲ ಅಂತ ಕಂಡು ಬರ್ತೇನೆ. ಓದ್ತಿದೆ ಪುಸ್ತಕವನ್ನು ಓದುದು ಮಾಡೋದು ಹೇಗೆ
ಸ್ಪರ್ಧೆಗೆ ಅಲ್ಲಿ ಹೋಗ್ತೀವಿ. ಎಲ್ಲ ಶಾಲೆಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿ ಸ್ಪರ್ಧೆಯ ಮೂಲಕ ಮುಂದುವರಿಸಿದ್ವಿ. ಶಶಿಕಾಂತ್ ಸೇರಿ ಶಾಲೆಗಳಲ್ಲಿ ಬೇರೆ ಬೇರೆ ಅಧ್ಯಾಪಕರು ಎಲ್ಲರೂ ಕೂಡ ಸ್ಪರ್ಧೆಯ ಮೂಲಕ ಸ್ಪರ್ಧೆಯ ಭಾಷೆ ನಮ್ಮ ವೈದ್ಯ ಶಾಲೆಗಳು ಬೇರೆ ಸಣ್ಣ ಶಾಲೆಗಳು ಅಲ್ಲಿ ಹೋದ ವಿದ್ಯಾರ್ಥಿಗಳು ಯಾವ ಭಾಷೆ ನಮ್ಮ ಶಾಲೆಗೆ ಪ್ರಶಸ್ತಿ ಯಾವ ಭಾಷೆ ನಿಮಗೆ ಹೇಳ್ಬೇಕಾದ್ರೆ ಭಾಷಣ ಮಾಡಬೇಕಂತ ಹೋಗಿದ್ವಿ. ಇದನ್ನು ಭಾಷಣ ಮಾಡಲೇ ನಮ್ಮ ಮುಖ ನೋಡ್ತಾ ಇದ್ದೆ. ಒಬ್ಬ ಹುಡುಗ ಕೊನೆಗೆ ನಿಂತಿದ್ರು ಬಾಯ್ಪಾಠ ಮಾಡಿ ಅಷ್ಟು ಚೆನ್ನಾಗಿ ಬಾಯ್ಪಾಠ ಮಾಡಿದ ಕೊನೆಗೆ ನಿಂತಿದ್ರು. ಹೀಗೆ ಯಾಕೋ ಓದ್ತಿದ್ದಂತೆ ಬಾಯ್ಪಾಠ ಮಾಡಿದ್ರೆ ಅಧ್ಯಯನ ಬೆಳೆಸಿಕೊಂಡು ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸುವಂತ ಆಸಕ್ತಿ ನಿಮ್ಮಲ್ಲಿ ಮೂಡಬೇಕು. ಒಳ್ಳೆಯ ಆಸಕ್ತಿಯನ್ನು ಮೂಡಿಸಬೇಕು. ಹೇಗೆ ಒಳ್ಳೆಯ ಪುಸ್ತಕ ನೀವು ಪೋಷಕವಾಗಿ ಬೇರೆ ಬೇರೆ ವಿಷಯಗಳನ್ನು ಓದ್ತೀವಿ, ಪುಸ್ತಕಗಳನ್ನು ಓದ್ತೀವಿ, ದಿನಪತ್ರಿಕೆಗಳಿಗೆ ಎಷ್ಟು ಬರುತ್ತೆ ಓದಿದ್ರೆ ಅಲ್ಲಿ ವಿಶೇಷವಾಗಿ ಭಾನುವಾರ ವಿಶೇಷ ದಿನಪತ್ರಿಕೆ ವಿಶೇಷ ಸಂದೇಶಗಳಿದೆ. ಈಗ ನನಗೆ ಸಂತೋಷ ಸರ್ಕಾರ ಕಡ್ಡಾಯವಾಗಿ ದಿನಪತ್ರಿಕೆಯನ್ನು ಓದಬೇಕು ಅಂತ ಮಕ್ಕಳಿಗೆ ಓದಿದ್ದಾರೆ. ಒಳ್ಳೆಯ ವಿಷಯ. ಕಡ್ಡಾಯವಾಗಿ ಪುಸ್ತಕಗಳನ್ನು ಓದಲಿಕ್ಕೆ ಯಾರು ಅವರು ವಿಷಯಗಳನ್ನು ಸಂಗ್ರಹಿಸಿಕೊಳ್ಳುವುದು, ವಿಷಯಗಳನ್ನು ಸಂಗ್ರಹ ಮಾಡುವುದು. ನನಗೆ ಒಂದು ತುಂಬಿಯ ಕಥೆ ಇದೆ. ತುಂಬಿಯ ಎಲ್ಲ ಹೂವುಗಳನ್ನು ಬೇಕಾದ್ರೆ ಮಕರಂದವನ್ನು ಹೀರಿ ಜೇನು ನಾವು ಆ ಜೇನನ್ನು ಜೇನು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಪುಷ್ಪಗಳನ್ನು ಹೋಗಿ ಸಿಹಿ ಸಂಗ್ರಹ ಮಾಡಲಿಕ್ಕೆ ಇದಕ್ಕೆ ನಾವು ತುಂಬಿಗಳನ್ನು ಬಿಟ್ಟು ತುಂಬಿಗೆ ಗೂಡನ್ನು ಕೈ ಹಾಕಿ ನಾಶ ಮಾಡಿ ನಾವು ಮುಖ್ಯವಾಗಿ ಸಂಗ್ರಹಿಸುವುದು ಯಾವಾಗ ಸಂಗ್ರಹಿಸಬೇಕು. ಕೆಟ್ಟಂತ ಸ್ವಾಭಾವಿಕವಾಗಿ ಕೆಟ್ಟ ವಿಷಯಗಳು ಕೆಟ್ಟ ವಿಚಾರಗಳು ಯಾರು ಹೇಳಿಕೊಡಬೇಕಾಗುತ್ತೆ. ಒಳ್ಳೆ ವಿಷಯಗಳನ್ನು ಹೇಳಿದ್ರೆ ತಲೆ ತುಂಬುವುದು ಬಹಳ ಕಷ್ಟ. ಅದಕ್ಕಾಗಿ ಒಳ್ಳೆ ವಿಷಯಗಳನ್ನು ತುಂಬಬೇಕು ಮಾಡಿ ಶಾಲೆಗಳಿಗೆ ಹಚ್ಚಿ ಶಾಲೆ ಅಧ್ಯಾಪಕರು ಮುಖ್ಯವಾಗಿ ಎಜುಕೇಶನ್ ಆಫೀಸರ್ಸ್ ಬಹಳ ಚೆನ್ನಾಗಿ ಶಾಲೆಯಲ್ಲಿ ಖರೀದಿ ಮಾಡಬೇಕು ಇದ್ದಾರೆ. ಒಂದು ಪುಸ್ತಕವನ್ನು ಖರೀದಿ ಮಾಡಬೇಕು ಓದುವುದು. ಖರೀದಿ ಯಾಕೆ ಮಾಡಬೇಕು? ಖರೀದಿ ಮಾಡಬೇಕು ಓದುತ್ತಾ ಇಲ್ಲ ಧರ್ಮಕ್ಕೆ ರೂಪಾಯಿ ಒಂದು ರೂಪಾಯಿ ಏನು ಸಂತೋಷದಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. 2 ಜನಪದ ಅಂಚನೆ ಇನ್ನು ಮುಂದಿನ ವರ್ಷ ಸುಮಾರು 1000 ಕಿಲೋಮೀಟರ್ ಪ್ರಯಾಣ ಮಾಡಿ ಶಾಲೆಗೆ ಮುಟ್ಟಿಸಿ ಶಾಲೆಯನ್ನು ಸಂಗ್ರಹಿಸುವುದು ಶಾಂತಿಯ ಟ್ರಸ್ಟ್ ಬಹಳ ರೀತಿಯ ಅಧ್ಯಾಪಕರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಭಾಗವಹಿಸಿದೆ. ಜ್ಞಾನ ಭಂಡಾರವನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಜ್ಞಾನ ಈಗಲಾದ ಯಾವುದಿಲ್ಲ ಕರೆಗೆ ಹೋಗುವುದು ಜ್ಞಾನ ಊಟದಿಂದ ಕರೆಗೆ ಹೋಗುವುದು ಆಹಾರ ಕರೆಗೆ ಹೋಗುವುದು ಕಾಯಿಲೆಗಳು ಕಾರಣವಾಗುತ್ತದೆ. ಯಾವುದೇ ನೀರು ಓದಿದ ಜ್ಞಾನ ಭಂಡಾರ ಮಕ್ಕಳ ಹೆಚ್ಚಾದ ಒಳ್ಳೆ ಮಾತನ್ನು ಸಂಗ್ರಹಿಸಿ ನಾಯಕತ್ವ ಲಕ್ಷಣವನ್ನು ಬೆಳೆಸಿಕೊಂಡು ನಾಯಕರಾಗಿ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ವಿಶೇಷ
ಖಂಡವಾಗಿ ಪುಸ್ತಕ ವಿದ್ಯಾರ್ಥಿಗಳ ಯೋಚನೆಗೆ ಸಾಗಬೇಕಾದರೆ ಹೋಗಬೇಕಾದಂತಹ ದಾರಿಯನ್ನ ಮಾರ್ಗದರ್ಶನವನ್ನು ಮಾಡಿದ ಪರಮ ಪೂಜ್ಯರಾದ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಪ್ರಣಾಮಗಳು. ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಘಟ್ಟ. ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಪುರಸ್ಕಾರವನ್ನು ನೀಡತಕ್ಕಂತಹ ಕಾರ್ಯಕ್ರಮ. ಇದನ್ನ ವಾಮಂಜೂರಿನ SDM ಶಾಲೆಯ ಶೇಖರ್ ಕಡತಲ ಅವರು ನಿರೂಪಿಸಲಿಕ್ಕಿದ್ದಾರೆ. ಎಲ್ಲ ಬಹುಮಾನಗಳನ್ನ ಧರ್ಮಾಧಿಕಾರಿಗಳು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಗಣ್ಯರು ನೀಡಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥ ನಮಃ. ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ರಾಜ್ಯ ಮಟ್ಟದ ಈ ಸ್ಪರ್ಧೆಯಲ್ಲಿ ಬಹುಮಾನಿತರ ಪಟ್ಟಿನ ಓದಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಾಥಮಿಕ ವಿಭಾಗ ಪ್ರಥಮ ಸ್ಥಾನ ಭಾಷಣ ಸ್ಪರ್ಧೆ ಮಾನ್ಯ ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಆಂಗ್ಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಸ್ಥಳ. ದ್ವಿತೀಯ ಸ್ಥಾನ ವಿಧಾತ್ರಿ HR ಸರಸ್ವತಿ ವಿದ್ಯಾಲಯ ಸಿದ್ದಾಪುರ ಕುಂದಾಪುರ ತಾಲೂಕು. ತೃತೀಯ ಸ್ಥಾನ ಆರಾಧ್ಯ P ಜೋಶಿ SDM ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಮಾನ್ಯ ಶ್ರೀ ಶ್ರೀ ಮಂಜುನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಧರ್ಮಸ್ಥಳ. ದ್ವಿತೀಯ ಸ್ಥಾನ ವಿಧಾತ್ರಿ HR ಸರಸ್ವತಿ ವಿದ್ಯಾಲಯ ಸಿದ್ದಾಪುರ ಕುಂದಾಪುರ. ತೃತೀಯ ಸ್ಥಾನ ಆರಾಧ್ಯ P ಜೋಶಿ SDM ಆಂಗ್ಲ ಮಾಧ್ಯಮ ಶಾಲೆ ಧರ್ಮಸ್ಥಳ. ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ತ್ರಿಷಾ ಗೌಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತಿ. ದ್ವಿತೀಯ ಸ್ಥಾನ ಪ್ರಾಪ್ತಿ TN PM ಶ್ರೀ ಸರ್ಕಾರಿ ಪ್ರೌಢಶಾಲೆ ವಿಟ್ಲ ದಕ್ಷಿಣ ಕನ್ನಡ. ತೃತೀಯ ಸ್ಥಾನ ಸಾನ್ವಿ KD ರೋಟರಿ ಪ್ರೌಢಶಾಲೆ ಸುಳ್ಯ. ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ತ್ರಿಷಾ ಗೌಡ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತಿ. ದ್ವಿತೀಯ ಸ್ಥಾನ ಪ್ರಾಪ್ತಿ TN PM ಶ್ರೀ ಸರ್ಕಾರಿ ಪ್ರೌಢಶಾಲೆ ವಿಟ್ಲ ದಕ್ಷಿಣ ಕನ್ನಡ. ತೃತೀಯ ಸ್ಥಾನ ಸಾನ್ವಿ KD ರೋಟರಿ ಪ್ರೌಢಶಾಲೆ ಸುಳ್ಯ. ಕಂಠಪಾಠ ಸ್ಪರ್ಧೆ ಪ್ರಥಮ ಸ್ಥಾನ ಸ್ವಸ್ತಿ P ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ. ದ್ವಿತೀಯ ಸ್ಥಾನ ಕಾವ್ಯ ನಾಯ್ಕ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತೆ ಹೊನ್ನಾವರ. ತೃತೀಯ ಸ್ಥಾನ ಧನುಷ್ A ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಉಡುಪಿ ಜಿಲ್ಲೆ. ಸ್ವಸ್ತಿ P ರೋಟರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ. ದ್ವಿತೀಯ ಸ್ಥಾನ ಕಾವ್ಯ ನಾಯ್ಕ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತೆ ಹೊನ್ನಾವರ. ತೃತೀಯ ಸ್ಥಾನ ದ್ವಿತೀಯ ಸ್ಥಾನ ಕಾವ್ಯ ನಾಯ್ಕ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಣವಂತಿ ಹೊನ್ನಾವರ ತಾಲೂಕು. ತೃತೀಯ ಸ್ಥಾನ ಧನುಷ್ K ಪ್ರಗತಿ ವಿದ್ಯಾಸಂಸ್ಥೆ ಕಾಣಿಯೂರು ಉಡುಪಿ ಜಿಲ್ಲೆ. ಚಿತ್ರಕಲಾ ಸ್ಪರ್ಧೆ ಪ್ರಥಮ ಸ್ಥಾನ ರವಿರಾಜ್ ಕಿರಣ್ ನಾಯ್ಕ್ ದಿನಕರ ದೇಸಾಯಿ ಮೆಮೋರಿಯಲ್ ಶಾಲೆ ಅಂಕೋಲ. ದ್ವಿತೀಯ ಸ್ಥಾನ ಸ್ತುತಿ ಆಚಾರ್ಯ KPS ಪ್ರೌಢಶಾಲೆ ಮುನಿಯಾಲ ಕಾರ್ಕಳ ತಾಲೂಕು. ತೃತೀಯ ಸ್ಥಾನ ಕುಶಿತ್ ಮಲ್ಲಾರ್ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆ.
ರವಿರಾಜ್ ಕಿರಣ್ ನಾಯ್ಕ್ ದಿನಕರ ದೇಸಾಯಿ ಮೆಮೋರಿಯಲ್ ಸ್ಕೂಲ್ ಅಂಕೋಲಾ. ದ್ವಿತೀಯ ಸ್ಥಾನ ಸ್ತುತಿ ಆಚಾರ್ಯ ಕೆಪಿಎಸ್ ಹೈಸ್ಕೂಲ್ ಮುನಿಯಾಲು. ತೃತೀಯ ಸ್ಥಾನ ಕುಶಿತ್ ಮಲ್ಲಾರ್ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯ ಸುಳ್ಯ ತಾಲೂಕು. ಪ್ರೌಢಶಾಲಾ ವಿಭಾಗ ಭಾಷಣ ಸ್ಪರ್ಧೆ ಪ್ರಥಮ ಸ್ಥಾನ ಸ್ನೇಹ ಸಮಾಯಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಗುತ್ತಿಗೆ ಮೂಡಬಿದಿರೆ. ದ್ವಿತೀಯ ಸ್ಥಾನ ಸಮೃದ್ಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣೂರು ಉಡುಪಿ ಜಿಲ್ಲೆ. ತೃತೀಯ ಸ್ಥಾನ ಆಶ್ರಿತ್ SVE MHS ಸಿದ್ದಾಪುರ. ಪ್ರಥಮ ಸ್ಥಾನ ಸ್ನೇಹ ಸಮಾಯಿ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಗುತ್ತಿಗೆ ಮೂಡಬಿದ್ರೆ. ದ್ವಿತೀಯ ಸ್ಥಾನ ಸಮೃದ್ಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಣೂರು ಉಡುಪಿ ಜಿಲ್ಲೆ. ತೃತೀಯ ಸ್ಥಾನ ಆಶ್ರಿತ್ SV ಆಂಗ್ಲ ಮಾಧ್ಯಮ ಹೈಸ್ಕೂಲ್ ಸಿದ್ದಾಪುರ. ಪ್ರಬಂಧ ಸ್ಪರ್ಧೆ ಪ್ರಥಮ ಸ್ಥಾನ ಶರಣ್ಯ KPS ಹೈಸ್ಕೂಲ್ ಬಿತ್ಕಲ್ಕಟ್ಟೆ ಉಡುಪಿ ಜಿಲ್ಲೆ. ದ್ವಿತೀಯ ಸ್ಥಾನ ಪ್ರಜ್ಞಾ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಅಂಡಿಂಜೆ ಬೆಳ್ತಂಗಡಿ ತಾಲೂಕು. ತೃತೀಯ ಸ್ಥಾನ ಸಮೃದ್ಧಿ ವಿ ಪೂಜಾರಿ ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ ಪ್ರೌಢಶಾಲೆ ವಿಭಾಗ ಕುಂದಾಪುರ ತಾಲೂಕು. ದ್ವಿತೀಯ ಸ್ಥಾನ ಪ್ರಜ್ಞಾ ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಅಂಡಿಂಜೆ ಬೆಳ್ತಂಗಡಿ. ತೃತೀಯ ಸ್ಥಾನ ಸಮೃದ್ಧಿ ವಿ ಪೂಜಾರಿ ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗ ಕುಂದಾಪುರ. ಶ್ಲೋಕ ಕಂಠಪಾಠ ಸ್ಪರ್ಧೆ ಪ್ರಥಮ ಸ್ಥಾನ ಅಭಿನವ್ ವಿಶ್ವಮಂಗಳ ಪ್ರೌಢಶಾಲೆ ಕೊಣಾಜೆ ಮಂಗಳೂರು ತಾಲೂಕು. ದ್ವಿತೀಯ ಸ್ಥಾನ ಆಶ್ರಿತ್ ಕೃಷ್ಣ ಸುಧಾರ ವಸತಿ ಶಾಲೆ ಪುತ್ತೂರು. ತೃತೀಯ ಸ್ಥಾನ ಮಯೂರ ಪಿ ಹೆಗಡೆ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೊನ್ನಾವರ. ಕಂಠಪಾಠ ಸ್ಪರ್ಧೆ ಪ್ರಥಮ ಸ್ಥಾನ ಅಭಿನವ್ ವಿಶ್ವಮಂಗಳ ಪ್ರೌಢಶಾಲೆ ಕೊಣಾಜೆ ಮಂಗಳೂರು ತಾಲೂಕು. ದ್ವಿತೀಯ ಸ್ಥಾನ ಆಶ್ರಿತ್ ಕೃಷ್ಣ ಸುಧಾರ ವಸತಿ ಶಾಲೆ ಪುತ್ತೂರು. ತೃತೀಯ ಸ್ಥಾನ ಮಯೂರ ಪಿ ಹೆಗಡೆ ನ್ಯೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೊನ್ನಾವರ. ಚಿತ್ರಕಲಾ ಸ್ಪರ್ಧೆ ಪ್ರಥಮ ಸ್ಥಾನ ನಿಲೀಶ್ಕಾ ಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ದ್ವಿತೀಯ ಸ್ಥಾನ ಹರ್ಷದ್ M ಬಂಡ ಶ್ರೀವಲಿ ಪ್ರೌಢಶಾಲೆ ಚಿತ್ರಾಪುರ. ತೃತೀಯ ಸ್ಥಾನ ಆರಾಧ್ಯ KPS ಹೈಸ್ಕೂಲ್ ಬ್ರಹ್ಮಾವರ ಉಡುಪಿ ಜಿಲ್ಲೆ. ಪ್ರಥಮ ಸ್ಥಾನ ನಿಲೀಶ್ಕಾ ಕೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ದ್ವಿತೀಯ ಸ್ಥಾನ ಹರ್ಷದ್ M ಬಂಡ ಶ್ರೀವಲಿ ಪ್ರೌಢಶಾಲೆ ಚಿತ್ರಾಪುರ. ತೃತೀಯ ಸ್ಥಾನ ಆರಾಧ್ಯ KPS ಹೈಸ್ಕೂಲ್ ಬ್ರಹ್ಮಾವರ ಉಡುಪಿ ಜಿಲ್ಲೆ. ವಿಜೇತರನ್ನ ಗೌರವಿಸಿ ಅಭಿನಂದಿಸಿ ಅವರಿಗೆ ಆಸ್ವಾದಿಸಿದಂತಹ ಪರಮ ಪೂಜ್ಯರಿಗೆ ಹಾಗೂ ಅತಿಥಿ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಎಲ್ಲ ವಿಜೇತರಿಗೆ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇವೆ. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.
ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.